2029ರ ಚುನಾವಣೆಗೆ ಕಾಂಗ್ರೆಸ್ ಈಗಾಗಲೇ ತಯಾರಿಯನ್ನು ನಡೆಸಿದೆ. ಯಾಕೆ ಏನು ಅಂತ ನೋಡ್ತಾ ಹೋಗೋದಾದರೆ, ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಅನ್ನುವಂಥ ವಿಚಾರವನ್ನೇ ಇಟ್ಟುಕೊಂಡು ಅವರನ್ನು ಮುನ್ನೆಲೆಗೆ ತರಬೇಕು, ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮೀಟಿಂಗನ್ನು ಮಾಡಿದೆ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತ ಇರುವಂಥ ಹಿಂದುಳಿದ ವರ್ಗಗಳನ್ನು ಕ್ರೋಢೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ. ಅಫ್ಕೋರ್ಸ್ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ, BK ಹರಿಪ್ರಸಾದ್ ಸೇರಿದಂತೆ ಇತರ ಎಲ್ಲರೂ ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಜೊತೆಗೆ ಇದರಲ್ಲಿರುವಂಥ ರಾಜಕೀಯವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ನೋಡಿ, ಮುಂಬರುವಂಥ ಚುನಾವಣೆಗೆ ಒಂದು ಫೌಂಡೇಶನ್ನ ಈಗಲೇ ಸಿದ್ಧಪಡಿಸ್ತಿರುವಂತಹ ಕಾಂಗ್ರೆಸ್ನ ನಿಲುವು ನಿರ್ಧಾರಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ BJP ಅಂದ ಸಂದರ್ಭದಲ್ಲಿ ಲಿಂಗಾಯತ ಮತಗಳು ನಮ್ಮ ಜೊತೆ ಇದ್ದಾವೆ, ಅಥವಾ JDS ಅಂದಾಗ ಒಕ್ಕಲಿಗ ಮತಗಳು ನಮ್ಮ ಜೊತೆ ಇದ್ದಾವೆ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನೋಡಿ, ಹಿಂದುಳಿದ ವರ್ಗಗಳು ಅಂದ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಓಪನ್ ಸೀಕ್ರೆಟ್ ಇದ್ದೇ ಇರುತ್ತೆ. ಆದರೆ ಆ ಭ್ರಮೆಯಲ್ಲಿ ಇರುವಂತಹ ಪಕ್ಷಗಳಿಗೆ ಸರಿಯಾದಂತಹ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಎಲ್ಲರನ್ನ ಕೂಡ ತೆಗೆದುಕೊಂಡು ಮತದ ಕ್ರೋಢೀಕರಣಕ್ಕೆ ಹೇಗೆ ಕೈ ಹಾಕಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಅಫ್ಕೋರ್ಸ್ ಇದು ರಾಜಕೀಯ ಆಗಿದ್ರೂ ಕೂಡ, ಚುನಾವಣೆಯ ಒಂದಷ್ಟು ಪ್ರಕ್ರಿಯೆಗಳಾಗಿದ್ರೂ ಕೂಡ ಹಿಂದುಳಿದ ವರ್ಗಗಳು ಮುಖ್ಯವಾಹಿನಿಗೆ ಇಲ್ಲಿ ಬರ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ಯಾವುದೇ ಸುದ್ದಿ ಅಂದಾಗ ಅದಕ್ಕೆ ಎರಡು ಮುಖ ಅನ್ನೋದಿರುತ್ತೆ, ಎರಡು ಆಯಾಮ ಅನ್ನೋದಿರುತ್ತೆ. ಕಡೆ ಪಕ್ಷ ಈ ನೆಪದಲ್ಲಾದರೂ ಕೂಡ ಹಿಂದುಳಿದ ವರ್ಗಗಳಿಗೆ ಒಂದು ನ್ಯಾಯಸಮ್ಮತ ಜೀವನ ಸಿಗುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿರೋದು ಸ್ವಾಗತಾರ್ಹ ಅಂತ ಕೂಲಂಕುಷವಾಗಿ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಕಾಂಗ್ರೆಸ್ನಿಂದ OBC ಜಪ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ, ಮೀಸಲಾತಿಗಾಗಿ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ನೋಡಿ, ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ಈಗಿನಿಂದಲೇ ತಯಾರಿಯನ್ನು ನಡೆಸ್ತಾ ಇದೆ. ರಾಷ್ಟ್ರವ್ಯಾಪಿ ತಯಾರಿ ಇದು. ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಸೆಳೆಯೋದಕ್ಕೆ ರಣತಂತ್ರವನ್ನು ಹೂಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ AICCಯ ಸಭೆ ಇದು. AICC OBC ಮಂಡಳಿಯ ಮೊದಲ ಸಭೆ ಇದು. ಮೊದಲ OBC ಮಂಡಳಿ ಸಭೆಯಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ ಹಿಂದುಳಿದ ವರ್ಗಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಜಾತಿ ಗಣತಿ ವಿಚಾರ ನಿರ್ಣಯ. ಹಿಂದುಳಿದ ವರ್ಗಗಳಿಗೆ 20% ಮೀಸಲಾತಿ. ನೋಡಿ, ಡೀಟೇಲಾಗಿ ನಾನು ಆಮೇಲೆ ಮಾತಾಡ್ತೀನಿ. ಶೈಕ್ಷಣಿಕ, ಸೇವೆ, ರಾಜಕೀಯ ವಲಯದಲ್ಲಿ ಮೀಸಲಾತಿ ಕೊಡುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ನಿರ್ಣಯಗಳಿದು. ನೀವೊಂದು ಗಮನಿಸಬೇಕು, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಿಚಾರದಲ್ಲಿ ಹಿಂದುಳಿದ ವರ್ಗಗಳು ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥ ವಿಚಾರ. ಹಿಂದುಳಿದ ವರ್ಗಗಳಿಗೆ 50% ಮೀಸಲಾತಿ. ಈಗ ಶಿಕ್ಷಣದಲ್ಲಿರ್ಬೋದು, ಸೇವೆ ಇರ್ಬೋದು, ರಾಜಕೀಯ ವಲಯದಲ್ಲಿ ಮೀಸಲಾತಿ ಸಿಕ್ತು ಅಂತ ಹೇಳಿದ್ರೆ ಅವ್ರು ಮುನ್ನೆಲೆಗೆ ಬಂದ ಹಾಗೆ. ಅದೆಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೋ ಇಲ್ಲೋ, ಬಟ್ ಆ ನಿರ್ಣಯಗಳನ್ನು AICC ತೆಗೆದುಕೊಂಡಿದೆ. ಇನ್ನು ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಅಂಶದ ಮೇಲೆ ಜಾತಿ ಗಣತಿ ಆಗಬೇಕು ಅನ್ನುವಂಥ ಚರ್ಚೆಯಾಗಿದೆ. AICC OBC ಮಂಡಳಿಯ ಸಭೆಯಲ್ಲಿ ಇದಕ್ಕೆ ಆಗ್ರಹ ಕೂಡ ಹೆಚ್ಚಾಗಿತ್ತು. ಇದೆಲ್ಲದರ ನಡುವೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ಳುವ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತ ನಾಯಕರು ಅಂತ ಕರೆಸ್ಕೊಳ್ಳುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಅನ್ನೋದು ದಕ್ಕಬೇಕು, ಸಿಗಬೇಕು, ಆ ನಿಟ್ಟಿನಲ್ಲಿ ಈ ಸಭೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. AICC OBC ಮಂಡಳಿಯ ಈ ಸಭೆಯ ಕುರಿತಂತೆ BK ಹರಿಪ್ರಸಾದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಇವತ್ತು 3 ನಿರ್ಣಯಗಳನ್ನು ಸಭೆಯ ಮುಂದೆ ಮಂಡಿಸಿತ್ತು. ನಾನು ಬೆಂಗಳೂರು ಡಿಕ್ಲರೇಷನ್ ನಿರ್ಣಯವನ್ನು ಮಂಡಿಸಿದೆ. ಸಭೆಯ ಸರ್ವಾನುಮತದಿಂದ ಆ ನಿರ್ಣಯವನ್ನು ಅಂಗೀಕಾರ ಮಾಡಿತು. ಸಭೆ ಸರ್ವಾನುಮತದಿಂದ ನಿರ್ಣಯ ಮಾಡಿದ್ದು ಎಲ್ಲರೂ ಕೂಡ ಕೈ ಎತ್ತೋದ್ರ ಮೂಲಕ
ನಿರ್ಣಯವನ್ನ ಬೆಂಬಲಿಸಿದ್ರು. ನಾನು ಮಂಡಿಸಿದಂಥ ನಿರ್ಣಯವನ್ನ ನಿಮ್ಮ ಮುಂದೆ ಓದಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಿ ಬೆಂಗಳೂರು ಡಿಕ್ಲರೇಷನ್, the Advisory Council of the OBC Department of AICC unanimously thanked Nyaya Yodha Rahul Gandhi ji for courageously taking up the cause of social justice for the marginalized sections of the society in our country and for having stood up for the cause of the backward classes in particular. Rahulji's steely resolve forced the Manumadi Modi government to surrender to the just and constitutional demand for the caste census in India. On behalf of all the backward classes of India, the Council conveys its heartfelt appreciation and credits Rahulji's contribution for this historic achievement. We remind ourselves that although this is a milestone, it is at the same time a small step in ensuring social justice as envisaged in our Constitution. Under the brave and unflinching leadership of our Nyaya Yodha Rahul Gandhi ji, India is destined to realize and achieve the ultimate constitutional objective of social transformation, leading to an egalitarian and equal society in our great. ಎಲೆಕ್ಷನ್ ಬಂದಾಗ ಆ ವಿಚಾರ ಮಾತಾಡ್ತೀವಿ. ಕಾಂಗ್ರೆಸ್ ಪಕ್ಷ ಕೇವಲ ಪ್ರಧಾನಮಂತ್ರಿ ಮಾಡೋದು, ಮುಖ್ಯಮಂತ್ರಿ ಮಾಡೋದು, ಮಂತ್ರಿ ಮಾಡೋದು, ಎಂ ಪಿ ಮಾಡಬೇಕು ಅಂತೇಳಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥ RSS ಅವರು, ಜನಸಂಘದವರು, ಹಿಂದೂ ಮಹಾಸಭಾದವರು ಈ ರಾಷ್ಟ್ರಕ್ಕೆ ಸ್ವತಂತ್ರವೇ ಬೇಡ, ನಾವು ಸ್ವತಂತ್ರವಾಗಿರೋದಿಲ್ಲ ಅಂತ ಹೇಳಿದಂಥವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಈ ಒಂದು ಚುನಾವಣೆ ಬಗ್ಗೆ ಮಾತಾಡಲಿಕ್ಕೆ. ಈಗ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದುಳಿದ ವರ್ಗದವರು, ಈಗ ದಲಿತರಲ್ಲಿ 15%, 7% ಆದಿವಾಸಿಗಳು, 14% ಅಲ್ಪಸಂಖ್ಯಾತ ಆದ್ರೂ ಸಹ 40% ಅವರಿದ್ದರೆ 50% ಹಿಂದುಳಿದ ವರ್ಗದವರಿದ್ದಾರೆ, 10% ಮಾತ್ರ ಮೇಲ್ವರ್ಗದವರಿದ್ದಾರೆ. ಆದರೆ 90% ಇರ್ತಕ್ಕಂಥ ಬಹು ಸಮಾಜದಲ್ಲಿ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳು, ಸ್ಥಾನಮಾನಗಳು, ಗೌರವ ಸಿಕ್ಕಿಲ್ಲ. ಅದಕ್ಕೋಸ್ಕರ ಎಲ್ಲ ಹಂತದಲ್ಲೂ ಸಹ ಅವರಿಗೆ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಲಹಾ ಸಮಿತಿಯ ಮೂಲ ಉದ್ದೇಶ. AICC OBC ಡಿಪಾರ್ಟ್ಮೆಂಟ್ನ ನ್ಯಾಷನಲ್ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಅನಿಲ್ ಜೈಹಿಂದ್ ಅವರಿರ್ಬೋದು, ಸೀನಿಯರ್ ಲೀಡರ್ಸ್ ಅಶೋಕ್ ಗೆಹ್ಲೋಟ್ ಅವರಿರ್ಬೋದು, ವೀರಪ್ಪ ಮೊಯ್ಲಿ, ಸಿದ್ದರಾಮಯ್ಯನವರು, ನಾರಾಯಣ ಸ್ವಾಮಿ, ಹಾಗೆಯೇ BK ಹರಿಪ್ರಸಾದ್ ಸೇರಿದಂತೆ ಬಹುತೇಕರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಮುಂದಿನ ನಿರ್ಣಯಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳನ್ನು ಯಾವ ರೀತಿ ಮುನ್ನೆಲೆಗೆ ತರಬೇಕು, ಅವರ ಉದ್ಧಾರಕ್ಕೆ, ಅಭಿವೃದ್ಧಿಗೆ ಯಾವ ರೀತಿ ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಬಟ್ ಹೇಗಿದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದ್ದೇ ಇದೆ. ರೈಟ್, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋದಾದರೆ. ನೋಡಿ, OBC ಜಪವನ್ನು ಕಾಂಗ್ರೆಸ್ ಮಾಡ್ತಾಯಿದ್ರು. ರಾಜಕೀಯದ ಲೇಪ ಅನ್ನೋದಿದ್ರೂ ಕೂಡ ನಾವಿಲ್ಲಿ ಗಮನಿಸಬೇಕು. ಜನಗಣತಿ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ಉದ್ಯೋಗ, ರಾಜಕೀಯ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನುವಂಥ ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಜಾತಿಗಳನ್ನು ಸಹ ಪ್ರಮುಖವಾಗಿ ಪರಿಗಣಿಸಬೇಕು ಅಂತ. ನೋಡಿ, ನಾವು ಎಷ್ಟೇ ಜಾತಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ನಾವು ಅದ್ರ ಜೊತೆ ಅಂಟುಕೊಂಡಿದ್ದೀವಿ. ಆ ಜಾತಿ ಅನ್ನುವಂಥ ಲೇಪದಲ್ಲೇ ಇನ್ನೂ ಅದೆಷ್ಟೋ ಸಮುದಾಯಗಳು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿದ್ದಾವೆ. ಆ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಈ ಸಮಿತಿ ಏನಿದೆ, ಅಡ್ವೈಸರಿ ಕೌನ್ಸಿಲ್ ಏನಿದೆ, ಬಹಳ ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು. ನೋಡಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗ, ರಾಜಕೀಯ ಅಂಶಗಳನ್ನು ಒಳಗೊಂಡಿರಬೇಕು. ಜಾತಿಗಳನ್ನು ಡೆಫಿನೆಟ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಅಂದರೆ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ.
ಇನ್ನು ಎರಡನೇ ನಿರ್ಣಯ ಏನು ತಗೊಂಡ್ರು ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ ಮೀಸಲಾತಿ ಮೇಲಿನ 50% ಮಿತಿಯನ್ನು ರದ್ದುಗೊಳಿಸುವುದು. ಇದರಿಂದಾಗಿ ಶಿಕ್ಷಣ, ಉದ್ಯೋಗ, ರಾಜಕೀಯ ಇತರ ಕ್ಷೇತ್ರಗಳಲ್ಲಿ OBCಗೆ ಸೂಕ್ತ ಮೀಸಲಾತಿ ಪಡೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಶೈಕ್ಷಣಿಕವಾಗಿ ಆ ಸಮುದಾಯ ಅಥವಾ ಹಿಂದುಳಿದ ವರ್ಗ ಅಂದ ಸಂದರ್ಭದಲ್ಲಿ ಉದ್ಯೋಗ ಇರ್ಬೋದು, ರಾಜಕೀಯ ಇತರ ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಮುನ್ನೆಲೆಗೆ ಬರಬೇಕು ಅಂದರೆ ಅವಕಾಶಗಳು ಅಥವಾ ಅವಕಾಶಗಳ ಬಾಗಿಲು ಅನ್ನೋದು ತೆರೆದಿರಬೇಕಾಗತ್ತೆ. ಮೊದಲನೇದಾಗಿ ಸಮೀಕ್ಷೆ ಯಾವ ಕ್ಷೇತ್ರದಲ್ಲಿ ಅಂತ ನೀವಾಗಲೇ ಗಮನಿಸಿದ್ದೀರಿ. ಸೊ ಮೀಸಲಾತಿ ಪಡೆಯೋದಕ್ಕೆ ಹಾಗೆಲ್ಲ ಅವಕಾಶವನ್ನು ಕಲ್ಪಿಸಬಹುದು ಅಂತ. ಬಟ್ ನೋಡಿ, ಈ ಜಾತಿವಾರು ವ್ಯವಸ್ಥೆ ಅಂದಾಗ ಸ್ಟೇಟಿಗೆ ಡಿಫ್ರೆನ್ಸ್ ಇದೆ. ನಾವು ಅದನ್ನು ಗಮನಿಸಬೇಕು. ಇಲ್ಲಿ ಕರ್ನಾಟಕ ಅಂದಾಗ ಲಿಂಗಾಯತ್ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬೇರೆ ಯಾವುದೋ ಸ್ಟೇಟ್ ತೊಗೊಂಡ್ರೆ ಪಾಪ್ಯುಲೇಷನ್ನೇ ಇರೋದಿಲ್ಲ. ಬಟ್ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಹಿಂದುಳಿದ ವರ್ಗಗಳು ಅಂದಾಗ ಹೆಂಗೆ ಕ್ರೋಢೀಕರಣ ಅನ್ನೋದಾಗುತ್ತೆ, ಹೆಂಗೆ ಅದನ್ನು ಬೈಫಿಕೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇದೆ. ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಯಾಕಂದರೆ ಬ್ರಾಹ್ಮಣ ಸಮುದಾಯ ಅಂದಾಗ ಇಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಇದ್ದಾರೆ, ಬೇರೆ ಯಾವುದೋ ಸ್ಟೇಟಲ್ಲಿ ಜಾಸ್ತಿ ಇರ್ಬೋದು. ಅಲ್ಪಸಂಖ್ಯಾತರು, ಮುಸಲ್ಮಾನರು ಅಂದಾಗ ಅಥವಾ ಸಿಖ್ಖರು ಅಂದಾಗ ಕರ್ನಾಟಕದಲ್ಲಿ ಕಮ್ಮಿ ಇರ್ಬೋದು, ಬೇರೆ ಸ್ಟೇಟ್ಗಳಲ್ಲಿ ಅತಿ ಹೆಚ್ಚಿರ್ಬೋದು. ಸೊ ಹೆಂಗೆ ಪಟ್ಟಿಗಳನ್ನು ಮಾಡ್ಕೊಳ್ತಾರೆ, ಅವರನ್ನು ಹೆಂಗೆ ಮುಖ್ಯವಾಹಿನಿಗೆ ತರ್ತಾರೆ, ಕುತೂಹಲ ಇದೆ. ಇನ್ನು ಮೂರನೇ ನಿರ್ಣಯವನ್ನು ನೋಡ್ತಾ ಹೋಗೋಣ. ಸಂವಿಧಾನದ 15(4) ವಿಧಿಯ ಪ್ರಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿಯೂ, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿಯೂ OBCಗಳಿಗೆ ಮೀಸಲಾತಿ ಸಿಗುವಂತಾಗಬೇಕು. RTE ಮೂಲಕ ಯಾರೂ ಕೂಡ ಶಿಕ್ಷಣವನ್ನು ದೊಡ್ಡ ಸಂಸ್ಥೆಗಳಲ್ಲಿ ಪಡೆದುಕೊಳ್ಳಬಹುದು ಅನ್ನುವಂಥ ಕಾನೂನಿದ್ರೂ ಕೂಡ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೆಲವೊಂದು ನೀತಿ ನಿಯಮಾವಳಿಗಳು ಹಿಂದುಳಿದ ವರ್ಗಗಳಿಗೆ ಮಾರಕವಾಗಿದೆ. ಸೊ ಅಲ್ಲಿ ಅಂದರೆ ಸಂವಿಧಾನವನ್ನು ಪರಿಗಣಿಸಿಕೊಂಡೆ, ಅದರಲ್ಲಿರುವಂಥ ನ್ಯಾಯವನ್ನು ಬಳಸಿಕೊಂಡೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ OBCಗಳಿಗೆ ಮೀಸಲಾತಿ ಸಿಗುವಂತಾಗಬೇಕು ಅಂತ ಹೇಳಿದ್ದಾರೆ. ಸೊ ಡಿಸ್ಕ್ರಿಮಿನೇಷನ್, ಈ ಭೇದ ಭಾವ, ತಾರತಮ್ಯ ಅನ್ನೋದೇನಿದೆ ಅದು ತಳಮಟ್ಟದಿಂದಲೇ ಮತ್ತು ಸಂವಿಧಾನದ ಪ್ರಕಾರವೇ ಅದನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ನಂಬಿರುವಂಥ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನ ನಾಯಕರು ಇಂಪ್ಲಿಮೆಂಟ್ ಯಾವಾಗ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಡೆಫಿನೆಟ್ಲಿ ಇದೆ. ಇವತ್ತೇನೋ ಚರ್ಚೆ ಆಯಿತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಇದು ಆಗೋವಂಥದ್ದಲ್ಲ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ನೋಡೋಣ ಹಾಗಾದರೆ ಹೇಗೆ ಇದನ್ನು ಮಾಡ್ತಾರೆ ಮತ್ತು ಇದರಲ್ಲಿರುವಂಥ ರಾಜಕೀಯವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮಾತಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಏನು JDS ವಕ್ತಾರರಾಗಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರಾಗಿರುವಂಥ ಮಹೇಶ್ MB ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರಮ್ಮ. ಮಹೇಶ್ ಅವರೇ, ನಿಮ್ಮಿಂದನೇ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಮ್ಯಾಂಡೇಟನ್ನು ಪಡ್ಕೊಳ್ತು, ಗ್ಯಾರಂಟಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತು. ಅರ್ರೆ, ಇಷ್ಟು ವರ್ಷಗಳ ಕಾಲ ಯಾರಿಗೂ ಕೂಡ ಇಂಥ ಐಡಿಯಾನೇ ಬರಲಿಲ್ವಾ? ತಳಮಟ್ಟದ ಜನರನ್ನು, ಅವರಿಗೊಂದು ಆರ್ಥಿಕ ವಿಚಾರದಲ್ಲಿ ಒಂದು ಬದುಕನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಎಂಥ ದೊಡ್ಡ ನಿರ್ಣಯವನ್ನು ತಗೊಳ್ತು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಇವತ್ತು ಪ್ಲಸ್ಸು ಮೈನಸ್ಸು ಬೇರೆ, ಆದರೆ ಅಂಥ ಐಡಿಯಾಸ್ ಒಂದು ರೀತಿ ಶ್ಲಾಘನೆಗೆ ಒಳಗಾಗಿತ್ತು. ಈಗ ನೋಡಿ, OBC ವಿಚಾರದಲ್ಲಿ ಈಗ ಲಿಂಗಾಯತು ಅಂದರೆ BJP ಸಮುದಾಯದಲ್ಲಿದ್ದಾರೆ, ಒಕ್ಕಲಿಗರು ಅಂದಾಗ JDS ಇದ್ದಾರೆ ಅನ್ನುವಂತಹ ಮನೋಭಾವದ ನಡುವೆ ಹಿಂದುಳಿದ ವರ್ಗಗಳು ಅಂದಾಗ ರಾಷ್ಟ್ರವ್ಯಾಪಿ ನೋಡಿದಾಗ ಅದರಲ್ಲಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಎಲ್ಲರೂ ಇರೋದ್ರಿಂದಾಗಿ ಅವರನ್ನೆಲ್ಲ ಮುಖ್ಯವಾಹಿನಿಗೆ ತಗೊಂಡು ಅವರ ಉದ್ಧಾರಕ್ಕೆ, ಅವರ ಅಭಿವೃದ್ಧಿಗೆ ದೊಡ್ಡ ಹೆಜ್ಜೆಯನ್ನು ಇಡ್ತಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ ಮಹೇಶ್ ಅವರೇ? ಯಾವ ದೊಡ್ಡ ಹೆಜ್ಜೆನೂ ಅಲ್ಲ, ಯಾವ ಒಂದು ದೊಡ್ಡ ಸಾಧನೆನೂ ಕೂಡ ಅಲ್ಲ. ಹೇಗೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಯಾರು ಇಷ್ಟು ವರ್ಷಗಳ ಕಾಲ, ಅದು ವಿಶೇಷವಾಗಿ ಕರ್ನಾಟಕದ ಒಳಗಡೆ ಹಿಂದುಳಿದ ವರ್ಗದವರ ಬೆನ್ನಿಗೆ ಚೂರಿ ಹಾಕಿದವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್. ನಾವೇನು 3 ನಿರ್ಣಯಗಳು ಮಾಡಿದ್ದೀರಿ, ಇದು ಒಂದು ಹೊಸ ರೀತಿ ಬೃಹನ್ನಳೆ ನಾಟಕವನ್ನ ಕಾಂಗ್ರೆಸ್ ದೇಶದೊಳಗಡೆ ಮಾಡ್ತಿರೋದು. ಇದು ಯಾವುದು ಕೂಡ ಅವ್ರು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ನಿಷ್ಠೆ, ಕಾಂಗ್ರೆಸ್ಸಿನ ನಿಯತ್ತು ಏನು ಅಂತೇಳಿ ಹಿಂದುಳಿದ ವರ್ಗ ಬಹಳ ಚೆನ್ನಾಗಿ ಅರ್ಥ ಆಗಿರ್ತಕ್ಕಂಥದ್ದು. ಇದು ಇವತ್ತು ಮಾಡ್ತಿರ್ತಕ್ಕಂಥದ್ದು. ಕಳೆದ 75 ವರ್ಷಗಳ ಕಾಲ ಈ ದೇಶದ ಅಧಿಕಾರದಲ್ಲಿ ಬಹುತೇಕ ಸಮಯ ಕಾಂಗ್ರೆಸ್ ಇದ್ದಂಥವ್ರು, ಅವತ್ತು ಮೊದಲ ಕಾಕಾ ಕಾಲೇಕರ್ ವರದಿಯಿಂದ ಹಿಡಿದು ಮೊನ್ನೆ ತನಕ ಜಯಪ್ರಕಾಶ್ ಹೆಗಡೆ ವರದಿ ತನಕ ಕಾಂಗ್ರೆಸ್ಸು ಬಹುಶಃ ಈ ದೇಶದ ಒಳಗಡೆ ಹಿಂದುಳಿದವರನ್ನ ಅತ್ಯಂತ ಕೆಟ್ಟದಾಗಿ, ಬರ್ಬರವಾಗಿ, ಅಮಾನುಷವಾಗಿ ನಡ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ರಾಜಕೀಯ ಪಾರ್ಟಿ ಇದೆ, ಅದು ಕಾಂಗ್ರೆಸ್. ಯಾವ ಇದು ಟರ್ನಿಂಗು ಅಲ್ಲ, ಯಾವ ಸಂಗತಿನೇ ಅಲ್ಲ. ದೇಶದ ಜನ ಇವತ್ತು
ಈ ದೇಶದ ಅತ್ಯಂತ ಎತ್ತರದ ಹಿಂದುಳಿದ ವರ್ಗದ ನಾಯಕರಾದಂತ ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದ ಒಳಗಡೆ ಇವತ್ತು ರಾಜ್ಯಗಳಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ತರ ಹಿಂದುಳಿದ ವರ್ಗದ ಸಣ್ಣ ಸಣ್ಣ ಸಮುದಾಯಗಳು ಅವರ ಬೆನ್ನಿಗೆ ನಿಂತ್ಕೊಂಡು ಇವತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯದ ಒಳಗಡೆ ಅವರೆಲ್ಲ ಇದ್ದಾರೆ. ಇದು ಕರ್ನಾಟಕದ ಒಳಗಡೆ ಇದೇನಪ್ಪಾ ಅಂತಂದ್ರೆ ಇದು ಒಂದು ಜುಮ್ಲಾ. ಹೊಸ ಹೇಗೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ಸ್ವತಃ ಸಿದ್ದರಾಮಯ್ಯನವರು ತಮ್ಮನ್ನೇ ಸೆಲ್ಫ್ ಪ್ರೊಕ್ಲೈಮ್ಡ್ ಬ್ಯಾಕ್ವರ್ಡ್ ಲೀಡರ್, ಇವರನ್ನು ಯಾರು ಘೋಷಣೆ ಮಾಡ್ಲಿಲ್ಲ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿ ದಿವಂಗತ ಸ್ವರ್ಗೀಯ ದೇವರಾಜ ಅರಸು ಅವರಿದ್ರು. ಎಲ್ಲಿ ದೇವರಾಜ ಅವರು, ಎಲ್ಲಿ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವರು ಇಡೀ ತಮ್ಮ ರಾಜಕೀಯ 4 ದಶಕಗಳ ಕಾಲ ರಾಜಕೀಯ ಜೀವನದ ಒಳಗಡೆ ಅವ್ರು ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಅವರ ಒಂದು ಸಮುದಾಯದವರನ್ನ ಒಂದಷ್ಟು ನಿಂತಿರೋದು ಬಿಟ್ರೆ ಮಿಕ್ಕ 108 ಸಮುದಾಯಗಳು ಕರ್ನಾಟಕದಲ್ಲಿದ್ದಾವೆ. ಬರೀ ಒಂದೇ ಈ ಕರ್ನಾಟಕದಲ್ಲಿ ಒಂದು 5-6 ಹಿಂದುಳಿದ ವರ್ಗದ ಸಮುದಾಯಗಳು ಮಾತ್ರ ರಾಜಕೀಯ ಪ್ರಾತಿನಿಧ್ಯ. ತಾವು ಬಹಳ ಹೇಳಿದ್ರಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸದೃಢ ಆಗಿರ್ತಕ್ಕಂಥದ್ದು ಒಂದು 4-5 ಸಮುದಾಯಗಳು. ಅವ್ರ ಯೋಚನೆನೇ 108 ಸಮುದಾಯದಲ್ಲಿ ಮಿಕ್ಕೆಲ್ಲರೂ ಕೂಡ ಹಿಂದುಳಿದವರು ಇದ್ದಾರೆ ಅಂತ. ಉದಾಹರಣೆಗೆ ಕರ್ನಾಟಕದ 4 ಆಯೋಗಗಳಿದಾವೆ. 4 ಆಯೋಗಗಳಲ್ಲೂ ಕೂಡ ಅವ್ರ ಸಮುದಾಯದವ್ರನ್ನ ಮಾಡಿದ್ದಾರೆ. ಇವತ್ತೇನು ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ರಚನೆ ಮಾಡಿದ್ರು, ಮೊದಲ ಬಾರಿ ಇಂಥ ಹಿಂದುಳಿದವರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅಂದ್ರೆ ಅದರ ಸದಸ್ಯರಾಗಿ ಹಿಂದುಳಿದ ವರ್ಗದವ್ರಕ್ಕಿಂತ ಬೇರೆ ಸಮುದಾಯದವರನ್ನು, ಬಲಾಢ್ಯರು, ಮುಂದುವರೆದವ್ರನ್ನೇ ಈ ಒಂದು ಶಾಶ್ವತ ಆಯೋಗದ ಒಳಗಡೆ ಸದಸ್ಯರನ್ನಾಗಿ ಮಾಡಿದ್ದಾರೆ. ರೈಟ್, ಡೀಟೇಲ್ ಆಗಿ ನಾನು ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ರವೀಶ್ ದಾಸಪ್ಪನವರು ಭಾಗಿಯಾಗಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ನಾಗೇಂದ್ರ ಅವರೇ, ನೀವು ಹೇಳಬೇಕು, BJP ಮತ್ತು JDSಗೆ ಇಂಥ ಯೋಚನೆಗಳು ಕೂಡ ಬರೋದಿಲ್ಲ. ಬಂದಿರುವಂಥ ಕಾಂಗ್ರೆಸ್ನ ಯೋಚನೆಗಳನ್ನು ಅಲ್ಲಗಳಿತಿರಲ್ಲ, ಬಹಳ ಅದೇನೋ ಮಾಡೋದೆಲ್ಲ ಅನಾಚಾರ, ಮನೆಯ ಮುಂದೆ ಬೃಂದಾವನ ಅನ್ನೋ ರೇಂಜಿಗೆ ಅವರ ಉದ್ದೇಶವನ್ನು ಟೀಕೆ ಮಾಡ್ತಿರಲ್ಲ, ಯಾಕೆ ಹಿಂಗೆ? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬಂದು 75 ವರ್ಷ ಸರ್ವಾಧಿಕಾರ ಅವ್ರ ಕೈಯಲ್ಲಿತ್ತು. ಈ ಯೋಚನೆಗಳು ಮೂಲತಃ ಅವಾಗ ಹುಟ್ಟಬೇಕಾಗಿತ್ತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಥ ಕಾಲ, 75 ವರ್ಷ ಸರ್ಕಾರ ಇತ್ತಲ್ಲ, ಅವಾಗ ಬ್ರಿಟಿಷ್ನವ್ರು ಇದ್ರು, ಅವಾಗ ಯೋಚನೆ ಮಾಡೋಕ್ಕೂ ಅವಕಾಶ ಅಲ್ಲ. ಅದರಿಂದ ಸರ್ಕಾರ ಇವ್ರ ಕೈಯಲ್ಲಿ ಇತ್ತಲ್ಲ, ಆಡಳಿತ ಇತ್ತಲ್ಲ, ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಆಡಳಿತ ಇತ್ತಲ್ಲ. ಅವಾಗ ಇದನ್ನೆಲ್ಲ ಯೋಚನೆ ಮಾಡಿ ಈ ಒಂದು ಪ್ರಕ್ರಿಯೆಗಳನ್ನ ಮಾಡಿ ಈ OBCನ ಮುಂತರೋ ಅಂತ ಒಂದು ಚಾಲೆಂಜಸ್ ಕೇಸಸ್ ಅವಾಗ ಆಗಬೇಕಾಯ್ತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋಂಥ ಕಾಲಮಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಇವರು ಇನ್ನೂ ಮತ ಬ್ಯಾಂಕ್ನ ಹೆಂಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು, ಹೆಂಗೆ ಒಂದು ದೊಡ್ಡ OBC ಅನ್ನೋದು ಒಂದು ದೊಡ್ಡ ಹೆಗ್ಗುರುತ್ತು, ಎಲ್ಲ ಸಮುದಾಯಗಳು ಸೇರಿರೋಂಥ ಒಂದು ಹೆಗ್ಗುರುತ್ತು. ಅದನ್ನು ಕೂಡ ಹೆಂಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು ಅನ್ನೋದನ್ನ ಇವ್ರ ಮೈಂಡ್ ಸೆಟ್ಟಲ್ಲಿ ಇವತ್ತು ಸಮುದಾಯನ ಹೊಡಿಬೇಕು, ಅಲ್ಲಿ ಕೂಡ ಬೇರ್ಪಡಿಸ್ಬೇಕು. ಡಿವೈಡ್ ಆ್ಯಂಡ್ ರೂಲು OBC ಅಂತ ಅಂದರೆ ಎಲ್ಲ ಸಮುದಾಯ ಒಂದು ಹೆಗ್ಗುರುತ್ತದು. OBC ಅಂದರೆ ಎಲ್ಲರೂ ಕಾಮನ್ ಆಗಿ ಎಲ್ಲ ಏನು ಹೇಳ್ಕೊಂತ ಇದ್ರು, ಯಾವಪ್ಪ ನೀವು ಯಾವುದೋ ಕಾಮನ್ ಆಗಿ ಕೇಳಿದ ಕ್ಯಾಟಗರಿ ಯಾವುದಂದ್ರೆ ನಾವು OBC ಅಂತ ಇದ್ರು. ಅವಾಗ ಅವ್ರೇನು ಅಷ್ಟಕ್ಕೆ ಬಿಡ್ತಾ ಇದ್ರು. OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಅಂದ್ಕೊಂಡು ಎಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾ ಇದ್ವಿ ವಿಚಾರ. ಇವತ್ತೇನಾಗ್ತಾ ಇದೆ, ಅದ್ರಲ್ಲಿ ಮಧ್ಯ ಅಂದರೆ ಹಾಲಿನಲ್ಲಿ ನಿಂಬೆನ ಹೆಂಗೆ ಹಿಂಡಬೇಕು ಅನ್ನೋದನ್ನ ಕಾಂಗ್ರೆಸ್ ಅವ್ರು ಕಲ್ತು ಬಂದಿರೋ ದಾರಿ ಇದು. ಇವತ್ತು OBC ಅನ್ನೋ ಪದನೇ ತೆಗೆದ್ಬಿಟ್ಟು ಎಲ್ಲರೂ ಜಾತಿ ಹೇಳ್ಕೊಂಡು ಬದುಕಬೇಕು, ಎಲ್ಲ ಜಾತಿಗಳಲ್ಲೇ ಬದುಕಬೇಕು ಅನ್ನೋದೇ ಇವರು ಒಂದು ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದಾರೆ. ಯಾಕಿಂತ ಒಂದು ಇವ್ರು ನಮ್ಮನ್ನು ಯಾಕೆ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಇವ್ರು ಏನು ಹೇಳಕ್ ಬರ್ತಾ ಇದ್ದಾರಲ್ಲ, ಇವತ್ತು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಉದ್ಯೋಗ, ರಾಜಕೀಯ, ಇಲ್ಲಿಯವ್ರಿಗೆ ಯಾಕೆ ಈ ಚಿಂತನೆ ಬಂದಿಲ್ಲ? ಸರಿಯಾಗಿ ಒಂದು ರಾಜ್ಯದ ಸರ್ಕಾರ ಇವತ್ತು 7 ಕೋಟಿ ಜನ ಇವ್ರನ್ನ ಕೈ ಹಿಡಿದಿದ್ದಾರೆ. 138 ಸೀಟು ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇವ್ರು ತಂದಂತ ಒಂದು ಅವೈಜ್ಞಾನಿಕವಾದ ವಿಫಲವಾದ ಕಾರ್ಯಕ್ರಮಗಳು ಸರಿಯಾಗಿ ಇವತ್ತು ರಾಜ್ಯ ಜನ ತಲುಪಕ್ಕಾಗ್ತಾ ಇಲ್ಲ. ಇವತ್ತು ದೇಶದ ಲೆವೆಲ್ ಯೋಚನೆ ಮಾಡ್ತಾ ಇದ್ದಾರೆ, ಇವತ್ತು OBCನ ಹೊಡೆಯೋದು ಹೆಂಗೆ ಅಂತ. ಇಂಥ ಚಿಂತೆ ಇವ್ರಿಗೆ ಯಾಕೆ ಕೊಡ್ತಾ ಇದೆ? ಇವತ್ತು ಜನನಾಯಕ ಇವತ್ತು ಹೊಡೆದಾಳುವ ನೀತಿ ಮಾಡ್ತಾ ಇದ್ದಾರೆ. ಬ್ರಿಟಿಷರ್ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಡಿವೈಡ್ ಅಂಡ್ ರೂಲ್, ಅದು ರಕ್ತಗತವಾಗಿ ಏನೋ ಕಾಂಗ್ರೆಸ್ ಬಂದ್ಬಿಟ್ಟಿದೆ ಇವತ್ತು ದೇಶದಲ್ಲಿ ಅಂತ. ಪ್ರತಿ ಸರಿ ಇವರು ಜೇನುಗೂಡು ಕಲ್ಲಾಕೋದು, ಯಾವುದೇ ಒಂದು ಸಮಸ್ಯೆ ಆಗದೆ ಇರೋಂಥದ್ದನ್ನ ಮಾಡಕ್ ಹೋಗ್ತೀವಿ ಅಂತ ಹೇಳಿ ಡಿವೈಡ್ ಅಂಡ್ ರೂಲ್ ಮಾಡೋದು. ಇವತ್ತು ನೀವು ನೋಡ್ತಾ ಇರ್ಬೋದು, ಇವತ್ತು ರಾಜ್ಯದಲ್ಲಿರೋಂಥ ಸಮಸ್ಯೆಗಳು ಬಗೆಹರಿಸಕ AICC ಸುರ್ಜಿವಾಲ ಬಂದು ಕುತ್ಕೊಂತ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಶಾಸಕರನ್ನ ಒಬ್ಬೊಬ್ಬರನ್ನ ಇಂಡಿವಿಜುವಲ್ ಕರೆದು ಮೌಲ್ಯಮಾಪನ ಮಾಡ್ತಾ ಇದೀವಿ, ಅವ್ರನ್ನೆಲ್ಲ ಟ್ರಿಮ್ ಮಾಡ್ತಾ ಇದೀವಿ, ಅವ್ರನ್ನೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಹೇಳಿ ಅವ್ರನ್ನ ಒಂದು ಸೂಕ್ತವಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯ ಸರ್ಕಾರದ DCM ಅಂಡ್ CM ಏನಾಗಿದೆ ರಾಜ್ಯದಲ್ಲಿ, ಅವ್ರ ಕೈಲಿ ಶಾಸಕರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ?
ಇವತ್ತು AICC ಅವ್ರು ಬರಬೇಕಾಗಿದೆ ಇಲ್ಲಿ. AICC ಅವ್ರು ಬರೋದು ಇಲ್ಲಿ ಬರ್ತಾರೆ, ಇಲ್ಲಿರೋಂಥ CM DCM ಹೋಗಿ ಅಲ್ಲಿ ಬಾಗಿಲು ಕಾಯ್ತಾರೆ, ಅಲ್ಲಿ ಹೋದ್ರೆ ಅವ್ರಿಗೆ ಒಳಗಡೆ ಇದೆ ಅಪಾಯಿಂಟ್ಮೆಂಟೇ ಕೊಡಲ್ಲ. ಆಮೇಲೆ ಏನು ಮಾಡ್ತಾರೆ, ಹೋಗ್ತಾರೆ ಮೀಡಿಯಾಗಳು ಕುತ್ಕೊಂತಾರೆ, ನಾನೇ 5 ವರ್ಷ CM ಅಂತ ಹೇಳ್ಕೊಂಬರ್ತಾರೆ. ಎಂಥ ನಾಚಿಕೆಟ್ ಪರಿಸ್ಥಿತಿ. ಇವತ್ತು AICC ಮಟ್ಟದಲ್ಲಿ ಇವತ್ತು ಕರೆದ್ರೆ ಸಲಹಾ ಸಮಿತಿಗಳು ಅಷ್ಟೇ. ಇದು OBCನ ಹೊಡಿಬೇಕು, ಜಾತಿ ಹೇಳ್ಕೊಂಡೆ ಬದುಕಬೇಕು, ಪ್ರತಿ ಒಂದು ಜಾತಿಯಲ್ಲೇ ಗುರುತಿಸ್ಬೇಕು ಈ ದೇಶನ. OBC ಅನ್ಬಾರ್ದು. ಇಷ್ಟು ದಿವಸ ಒಂದು ಎಗ್ಗುರ್ತದ್ದು OBC ಅನ್ನೋದು, ಒಂದು ಎಗ್ಗುರ್ತದ್ದು. ಗೌಡ್ರು ಇರಲಿ, ಲಿಂಗಾಯತ್ ಇರಲಿ, ಅದರ ಕೈಟಿ ಯಾವುದೇ ಒಂದು ಕ್ಯಾಸ್ಟ್ ಇದ್ರೆ ಕೂಡ ಸಾಮಾನ್ಯವಾಗಿ ಹೇಳ್ಕೊಂತ ಇದ್ರು OBC ನಾವು ಅಂತ. ಇವತ್ತು ಇವ್ರು ಮಾಡಕ್ ಹೋಗ್ತಾ ಇದ್ದೇನು, ಪ್ರತಿ ಒಂದು ವಿಚಾರದಲ್ಲೂ ಜಾತಿನೇ ನೋಡಕ್ ಹೋಗ್ತಾ ಇದ್ದಾರೆ. ಇವತ್ತೆಲ್ಲೋ ಒಂದ್ ಕಡೆ ಮುಸ್ಲಿಮ್ಸ್ ಅನ್ನ OBC ಮಾಡ್ಬಿಡೋಣ ಅನ್ನೋ ಪ್ಲಾನ್ ಅಲ್ಲಿ ಹೋಗ್ತಾ ಇದಾರ. ಅವ್ರನ್ನು ಕೂಡ OBC ತಂದ್ಬಿಡಕ್ಕಂತ ಒಂದು ಇನ್ಸ್ಟ್ರಕ್ಷನ್ ಇದೆಯಾ? ಆ ತರ ಏನೋ ಮನಸ್ಥಿತಿ ಇವ್ರದ್ದು ದೂರಾಲೋಚನೆ ಇದೆಯಾ? ಯಾಕಂದ್ರೆ ಇವ್ರು ಜಾಸ್ತಿ ಅತಿಯಾಗಿ ಇವರು ಫೋಕಸ್ ಮಾಡೋದು ವೋಟ್ ಬ್ಯಾಂಕ್ ನ ಮುಸ್ಲಿಮ್ಸ್ ಮಾತ್ರನೇ. ಈಗ ಹಿಂದೂ ಅಂತ ಹೇಳ್ಕೊಂಡ್ಬಂದ್ರು, ಹಿಂದೂ ಅಂತ ಹೇಳ್ಕೊಂಡ್ಬಂದು ಎಷ್ಟು ಜನ ಹಿಂದೂ ನಾಯಕರನ್ನ ಇವರು CM ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ಇವತ್ತು ಇಷ್ಟೊಂದು ರಾಜ್ಯದಲ್ಲಿ ಇಷ್ಟೊಂದು ತಲ್ಲಣ ಆಗ್ತಾ ಇದೆಯಲ್ಲ DCM CMಗೆ, ನಾನ್ CM ಆಗ್ಬೇಕಂತ. ಹಿಂದೂ ವರ್ಗದಲ್ಲಿ ಯಾರನ್ನೊಬ್ರು ತಂದು CM ಮಾಡಿ ಯಾಕೆ ಬದಲಾವಣೆ ಮಾಡೋ ಶಕ್ತಿ ನಿಮ್ಗಿಲ್ಲ? ಅಲ್ಲ, ಜಾತಿ ಅಂತ ಪದಪ್ರಯೋಗ ಮಾಡೋದೇ ತಪ್ಪು. ಇನ್ನು ಆ ಜಾತಿ ವ್ಯವಸ್ಥೆ ಒಳಗೆ ಇದ್ದೀವಿ ಅನ್ನೋದಕ್ಕೆ ಅದೊಂದು ನಿದರ್ಶನ. ಅಂತದ್ರಲ್ಲಿ ಹೌದು, ಜಾತಿಗಳನ್ನ ಉಲ್ಲೇಖ ಮಾಡಿ, ಅಂದರೆ ಅದೇನೋ ಸರ್ವೆ ಮಾಡಿದ್ರಲ್ಲ ಹಾಗೆ ಇದನ್ನು ಏನಾದ್ರು ಮಾಡ್ತಾರೆ ಅನ್ನೋ ಒಂದು ಜಾತಿ ಅಂತ ಹೆಸರನ್ನ ಪ್ರಸ್ತಾಪ ಮಾಡಿನೇ ಅದು ಮಾಡಿದ್ರೂ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಒಂದು 50-25% ಲಾಭ ಆಗುತ್ತೆ ಅನ್ನೋದಾದರೆ ನೀವು ಆ ಆ್ಯಂಗಲಿಂದ ನೋಡೋಕ್ಕಾಗಲ್ವ ಇದನ್ನು? ಅಲ್ಲ, ಇವತ್ತು 108 ಸಮುದಾಯಗಳಿದಾವೆ. ಇವತ್ತು ಇವ್ರು ಮಾಡ್ಬೇಕಾದ್ರೆ ಜಾತಿ ವ್ಯವಸ್ಥೆ ತರಲೇಬಾರ್ದು. ಎಕನಾಮಿಕ್ ಆಗಿ ನೋಡಿ, ನೀವು ಆರ್ಥಿಕವಾಗಿ ನೋಡಿ, ಶೈಕ್ಷಣಿಕವಾಗಿ ನೋಡಿ. ಅದನ್ನ ಬಿಟ್ಬಿಟ್ಟು ಯಾಕೆ OBCನ ಒಡೆದು ಅದ್ರಲ್ಲಿ ಕ್ಯಾಸ್ಟ್ ಆಗಿ ತರ್ತಾ ಇದೀರಿ? ಕ್ಯಾಸ್ಟ್ಗಳೇನು ಬೇಕು? ಈ ದೇಶ ಇನ್ಯಾವಾಗ ಭದ್ರತೆ ಆಗೋದು, ಇನ್ಯಾವಾಗ ನಾವು ಇನ್ನೂ ಮುಂದುವರಿಯೋದು? ಇನ್ನೂ ಮುಂದಿನ ಪೀಳಿಗೆಗೆ ಬರೀ ಜಾತಿನೇ ಉಳಿಸ್ತಾ ಇದ್ರೆ ಹೊರತು ಸಮಾನ ಬಾಳು ಅನ್ನೋ ಪರಿಸ್ಥಿತಿ ನೀವು ಯಾಕೆ ಬರ್ತಾ ಇಲ್ಲ? ಯಾಕೆ ತರ್ತಾ ಇಲ್ಲ ನೀವು? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಥಿತಿ ಏನಿತ್ತು? ಇವರು ಧರ್ಮಾಧಾರಿತ ಇವರು ಇವತ್ತು ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ, ಜಾತಿ ಆಧಾರಿತ ರಾಜಕಾರಣ ಮಾಡಕ್ ಹೋಗ್ತಾ ಇದ್ದಾರೆ. ಯಾಕೆ ಇನ್ನು ಈ ಮನಸ್ಥಿತಿ, ಈ ದೇಶದ ಜನನ ಇನ್ನೂ ಯಾಕೆ ನೀವು ತುಳಿತಾ ಇದ್ದೀರಿ ಜಾತಿ ಹೆಸರು ಹೇಳ್ಕೊಂಡು? ಗಾಟ್ ಇಟ್. ರವೀಶ್ ಅವರೇ, 65ರಿಂದ 67 ವರ್ಷ ಆಡಳಿತ ನಡೆಸಿರೋ ಕಾಂಗ್ರೆಸ್ಸಲ್ಲೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಉದ್ಧಾರ ಏನು ಕಾಣಲಿಲ್ಲ. ಈಗ 12 ವರ್ಷದಿಂದ ಆಡಳಿತ ನಡೆಸ್ತಿರುವಂಥ NDA ಅವರು ಏನು ಉದ್ಧಾರ ಮಾಡಲಿಲ್ಲ. ಎಲ್ಲರೂ ಮೈಲೇಜ್ ತಗೊಳ್ಳೋರೆ. ಇದೊಂಥರ ಹೆಂಗೆ ಅಂದರೆ ಮೂಗಿಗೆ ತುಪ್ಪ ಸೋರೋದು ಅಂತಾರಲ್ಲ, ಅವ್ರ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಬಿಟ್ರೆ ಯಾವ ಉದ್ಧಾರನೂ ಆಗಿಲ್ಲ. ಮಹೇಶ್ ಅವರೇ ಮಾತಾಡ್ತೀನಿ ಒಂದು ನಿಮಿಷ ಡೀಟೇಲ್ ಆಗಿ, ಹಾಗೆ ಇರಿ ಸಂಪರ್ಕದಲ್ಲಿ. ರವೀಶ್ ಅವರೇ ಕಂಟಿನ್ಯೂ. ಮಹೇಶ್ ಅವರೇ ಹಂಗೆ ಸಂಪರ್ಕದಲ್ಲಿರಿ, ಇನ್ನೊಬ್ರು ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ಯಾನಲಿಸ್ಟ್, ದಯವಿಟ್ಟು ಸಂಪರ್ಕದಲ್ಲಿರಿ. ಮೇಡಮ್, ಇದು OBC ವರ್ಗ ಏನಂದರೆ ತುಂಬ ದೊಡ್ಡ ವರ್ಗ. ಆ್ಯಕ್ಚುಲಿ ತುಂಬ ದೊಡ್ಡ ವರ್ಗ. ಇದು ಎಲ್ಲ ಕಾಲದಲ್ಲೂ ಆ ವರ್ಗಕ್ಕೆ ತುಂಬ ಅನ್ಯಾಯ ಆಗ್ತಾ ಬಂದಿದೆ. ಅದನ್ನು ಈಗ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಎಲ್ಲ ಪಕ್ಷಗಳು ಪ್ರಯತ್ನ ಮಾಡಿದಾವೆ ಅಷ್ಟೇ, ಒಂದು ಸ್ಟೆಪ್ 2 ಸ್ಟೆಪ್ ತಗೊಂಡಿದೆ ಅಷ್ಟೇ. ಅದು ಚುನಾವಣೆ ಚುನಾವಣೆಗೋಸ್ಕರ ತಗೊಂಡಿದ್ದಾರೆ. ಅದ್ರ ಸಮಗ್ರ ಅಭಿವೃದ್ಧಿ ಆಗಬೇಕು. ಎಲ್ಲ ಸಣ್ಣ ಜಾತಿ ಉಪಜಾತಿಗಳೇನಿದೆ ಇವಾಗ ಹಿಂದುಳಿದ ವರ್ಗದಲ್ಲಿ ಎಷ್ಟು ಜಾತಿಗಳು, ಎಲ್ಲ ಜಾತಿಗಳನ್ನ ಮುನ್ನೆಲೆಗೆ ತರಕ್ಕೆ ಅವ್ರ ಕೈಲಿ ಆಗಿಲ್ಲ. ಈಗೇನಂದ್ರೆ 2 ರಾಷ್ಟ್ರೀಯ ಪಕ್ಷಗಳು, ಒಂದು 45 ವರ್ಷ ಅವರು, ಒಂದು 15 ವರ್ಷ ಇವರು OBC ವರ್ಗನೇ ಇವರು ಕಾನ್ಸಂಟ್ರೇಟ್ ಮಾಡಿ ಚುನಾವಣೆಗಳು ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಗೊತ್ತು, 2 ಪಕ್ಷದವ್ರಿಗೆ ಗೊತ್ತು, ಒಂದು ವರ್ಗ ನಮಗೆ ವೋಟ್ ಮಾಡುತ್ತೆ ಅಂತ ಗೊತ್ತು, ಇನ್ನೊಂದು ವರ್ಗ ನಮಗೆ ವೋಟ್ ಮಾಡುತ್ತೆ ಅಂತ ಗೊತ್ತು. ಮಧ್ಯದಲ್ಲಿ ಯಾವ್ದಾದ್ರು ಸರ್ಕಾರ ಬೀಳಿಸ್ಬೇಕು ಅಥವಾ ಸರ್ಕಾರ ತರಬೇಕು ಅಂದ್ರೆ ಅದಕ್ಕೆ ನಿರ್ಣಾಯಕ ಪಾತ್ರ ವಹಿಸೋದು ಯಾವಾಗಲೂ OBC. ಕರೆಕ್ಟ್. ಅದನ್ನ ಇವಾಗ ಇವರು ಮನಗಂಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಮನಗಂಡಿದ್ದಾರೆ ಇವರು. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಅವರು ತುಂಬಾ ಚಾಣಕ್ಯರು. ಇಡೀ ರಾಷ್ಟ್ರದಲ್ಲಿ ಅವರಂತ ನಾಯಕರು ಇನ್ನೊಬ್ರು ಇಲ್ವೇ ಇಲ್ಲ OBC ವರ್ಗದಲ್ಲಿ ಈಗಿನ ಕರೆಂಟ್ ಪರಿಸ್ಥಿತಿನಲ್ಲಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ಮೋದಿ ಅವರಿಗೆ ಟಕ್ಕರ್ ಯಾರು ಕೊಡ್ತಾ ಇದ್ದಾರೆ ಅಂತಂದ್ರೆ ದ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಅವರು ಅಷ್ಟೇ. ಇಡೀ ಭಾರತದಲ್ಲಿ ಎಲ್ಲಾರನ್ನು ಮಟ್ಟ ಹಾಕೋ ಬಂದ್ರು ಬಿಜೆಪಿ ಅವರು. ಪ್ರತಿಯೊಬ್ಬರನ್ನು ಒಂದೊಂದೇ ಹಂತವಾಗಿ ಮಟ್ಟ ಹಾಕೋ ಬಂದ್ರು. ಇವರೊಬ್ಬರನ್ನ ಮಟ್ಟ ಹಾಕಕ್ ಆಗ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗ ನಾಯಕರನ್ನ ಅವರು ಏನೇ ಮಾಡಿದ್ರು ಅದಕ್ಕೊಂದು ಪ್ರತಿತಂತ್ರ ಓಡೋದ್ರಲ್ಲಿ ನಿಸ್ಸೀಮರಿದ್ದಾರೆ ಸಿದ್ದರಾಮಯ್ಯ ಅವರು. ಇವತ್ತೇನಾದ್ರೂ ಮೋದಿನ ಸಮರ್ಥವಾಗಿ ಎದುರಿಸಕ್ ಆಗ್ತಾ ಇರೋದಂದ್ರೆ ಸಿದ್ದರಾಮಯ್ಯ, ದ ಗ್ರೇಟ್ ಕರ್ನಾಟಕ ಲೀಡರ್ ಸಿದ್ದರಾಮಯ್ಯ, ಹಿಂದುಳಿದ ವರ್ಗದ ನಾಯಕರಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಪಕ್ಷಭೇದ ಮರೆತು ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಹಿಂದುಳಿದ ವರ್ಗದ ವಿಷಯ ಅಂತ ಮಾತಾಡ್ತಾ ಇರೋ ವಿಷಯದಲ್ಲಿ ಅವ್ರನ್ನ ಈಗಲೂ ಶತ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ, ಇವ್ರನ್ನ ಹೆಂಗಾರು ಹಡಿಬೇಕು ಅಂತ. ಅದು ಆಗ್ತಾ ಇಲ್ಲ. OBC ವರ್ಗನ ಪ್ರತಿಯೊಂದು ಕಾಲದಲ್ಲೂ ಎಲ್ಲಾ ಪಕ್ಷದವರು ಅವ್ರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಯಾವುದೇ ರೀತಿಯ ಸಿಗಬೇಕಾದಂಥ ಸವಲತ್ತುಗಳನ್ನ ಯಾವುದು ಪಕ್ಷದವ್ರು ಕೊಟ್ಟಿಲ್ಲ. ಅದೇನಾದ್ರು ಕೊಟ್ಟಿದ್ರೆ ನೀವು 10 ವರ್ಷ ನಮ್ಮ ಆಮ್ ಆದ್ಮಿ ಪಕ್ಷ
ಡೆಲ್ಲಿನಲ್ಲಿ ಸಮಾನವಾಗಿ, ಅಲ್ಲಿ ನಮ್ಮ ಪಕ್ಷದಲ್ಲಿ ಜಾತಿ ಧರ್ಮ ಭಾಷೆ ಯಾವುದೂ ಇಲ್ಲ. ಇಟ್ ಈಸ್ ಲೈಕ್ ಕಂಪ್ಲೀಟ್ ಇಂಡಿಯನ್ ಪಾರ್ಟಿ. ಹೆಂಗಂದ್ರೆ ಒಂದು ಪ್ಯೂರ್, ಯಾವುದೇ ಒಂದು ಓದಿರಲಿ ಸ್ವಲ್ಪ ಎಜುಕೇಟೆಡ್ಗೆ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಇದೆ ನಮ್ಮ ಪಾರ್ಟಿ. ಮುಂದಿನ ದಿನಗಳಲ್ಲಿ ಅವ್ರು ಎಲ್ಲಿ ಬೆಳೀತಾರೆ ಅಂತ ಅವ್ರನ್ನ ಕಾನೂನು ಕಪಿಮುಷ್ಟಿನಲ್ಲಿ ಸಿಕ್ಕಾಕಿಸ್ಬಿಟ್ಟು ಕೇಜ್ರಿವಾಲ್ ಅವ್ರನ್ನ ಮಟ್ಟ ಹಾಕಿದ್ದಾರೆ ತತ್ಕ್ಷಣಕ್ಕೆ. ಅದು ಮುಂದಿನ ದಿನಗಳಲ್ಲಿ ಆಗಲ್ಲ. ಆದರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗನ ಈಗ ಗಮನಿಸ್ತಾ ಇರೋದು ನಾನು ಆಕ್ಚುಲಿ ಸ್ವಾಗತ ಮಾಡ್ತೀನಿ. ಅದನ್ನ ಖಂಡಿತವಾಗ್ಲೂ ಸ್ವಾಗತ ಮಾಡ್ತೀನಿ. ಇದು ಒಳ್ಳೆ ಕೆಲಸ, ನಾವು ಅದನ್ನು ಪ್ರಶಂಸಿಸಲೇಬೇಕು. ನನಗೆ ಒಂದು ಏನು ಬರುತ್ತೆ ಅಂದರೆ ಒಂದು ಅನುಮಾನ, ಒಬ್ಬ ಸಾಮಾನ್ಯ ಜನ ಆಗಿ ಕಾರ್ಯಕ್ರಮವನ್ನು ನೋಡ್ತಿರ್ಬೇಕಾದ್ರು ಅಥವಾ IAS ಇದು ಹಿಂದುಳಿದ ವರ್ಗಗಳ ಸಮಿತಿಯ ಕೌನ್ಸಿಲ್ನ ಸಭೆ ನೋಡಿದಾಗ ಅದನ್ನು ಸಭೆ ಮಾತ್ರ ಅಥವಾ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಏನೋ ಕಾರ್ಯಕ್ರಮವನ್ನು AICC ಅಥವಾ ಕಾಂಗ್ರೆಸ್ ವತಿಯಿಂದ ಮಾಡ್ತಿದ್ದಾರೆ ಅಂತ ತಗೊಳಕ್ಕಾಗಲ್ವಾ? ರಾಜಕೀಯದ ಲೇಪ ಬೇಕೇ ಬೇಕಾ? ಖಂಡಿತವಾಗ್ಲೂ ಇದು ನೀವು ಏನೇ ಮಾಡಿದ್ರು ರಾಜಕೀಯ ಲೇಪ ಬಂದೇ ಬರುತ್ತೆ. ಯಾಕೆಂದ್ರೆ ಇದು ರಾಜಕೀಯ ಪಕ್ಷ, ಇವ್ರು ಮಾಡ್ತಾ ಇರೋದೇ ರಾಜಕೀಯಕ್ಕೋಸ್ಕರ. ಇದು ಅವ್ರ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಈಗ. ಹೌದಾ? ಖಂಡಿತವಾಗ್ಲೂ ಇಡೀ ಭಾರತದಾದ್ಯಂತ ಲೆಕ್ಕ ತಗೊಂಡ್ರೆ ಇವಾಗ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೀವು 40% OBC ವರ್ಗ ಇದೆ. ಓಕೆನಾ? ಅವರೇ ನಿರ್ಣಾಯಕ ಪಾತ್ರ ವಹಿಸ್ತಾ ಇರೋದು ಪ್ರತಿ ಚುನಾವಣೆನಲ್ಲೂ. ನೀವು ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ, ಎಲ್ಲಾ ಚುನಾವಣೆಯಲ್ಲೂ ಅವ್ರದೇ ಮೇಲುಗೈ ಆಗಿದೆ. ಅವರನ್ನ ಹೋಲೈಕೆ ಮಾಡಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಟ್. ಅದರಲ್ಲಿ ಅವ್ರು ತಪ್ಪಂತ ನಾನು ಹೇಳಲ್ಲ. ಪ್ರತಿಯೊಬ್ಬರು ಆ ವರ್ಗನ ಗಮನಿಸಬೇಕು. ಬರೀ ಚುನಾವಣೆಗೋಸ್ಕರ ಮಾಡದೆ ಅವ್ರ ಅಭಿವೃದ್ಧಿನೂ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಈ ಕೌನ್ಸಿಲ್ನ ಸಭೆಯಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ತಗೊಂಡಿದ್ದೀರಿ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಆಗಬೇಕು ಅನ್ನೋದು ದೊಡ್ಡ ಯೋಚನೆ. ಈ ಯೋಚನೆಗೂ ಕೂಡ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಇಷ್ಟು ವರ್ಷಗಳ ಕಾಲ 65ರಿಂದ 67 ವರ್ಷ ಆಡಳಿತ ಮಾಡಿದವರು, ಅದೇ ಹಿಂದುಳಿದ ವರ್ಗಗಳ ಬೆನ್ನಿಗೆ ಚೂರಿ ಹಾಕಿದವರು ಈ ನಿರ್ಣಯಗಳನ್ನು ಅದು ಹೆಂಗೆ ತಗೊಳ್ಳೋದಕ್ಕೆ ಸಾಧ್ಯ? ಈ ಥರದ ಟೀಕೆ ಟಿಪ್ಪಣಿಗಳು ಬಂದಾಗ ಏನು ಅನ್ಸುತ್ತೆ ನಿಮಗೆ? ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಬಹಳ ಮುಖ್ಯವಾಗಿ ಈ ಪದವನ್ನು ಹೇಳಿದಂಥ BJP ವಕ್ತಾರರು ಅವರು ಮಾತಾಡುವಾಗ ಬಹಳ ಶಾಂತಿಯಿಂದ ಕೇಳ್ತಾ ಇದ್ದೆ. 1948ನೇ ಇಸ್ವಿನಲ್ಲಿ ಇವರ RSSನ ಆರ್ಗನೈಸರ್ ಅನ್ನುವಂಥ ಪತ್ರಿಕೆ ಮುಖಪುಟದಲ್ಲಿ ಬರೀತಾರೆ, ಈ ದೇಶದ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ, ನಮಗೆ ಮನುವಾದ ಬೇಕು ಅನ್ನೋರ ಬಾಯಲ್ಲಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಥರ ಆಗಿದೆ ಅವ್ರ ಮಾತಿಗೆ ನಾನು ಹೇಳೋದಾದ್ರೆ. ಮೇಡಮ್, ಮೊದಲನೇ ಬಾರಿಗೆ ಇಡೀ ಪ್ರಪಂಚದಲ್ಲಿ 1830ರಲ್ಲಿ ಹೆನ್ರಿ ವಾಲ್ಟರ್ ಅನ್ನೋರು ಢಾಕಾದಲ್ಲಿ ಮೊದಲ ಒಂದು ಜಾತಿ ಗಣತಿಗೆ ಒಂದು ಅಡಿಪಾಯ ಹಾಕ್ತವ್ರು. 1931ರಲ್ಲಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಕಾಲಕ್ಕೆ ತಕ್ಕಂತೆ ಆಯಾ ಸಮುದಾಯಗಳಿಗೆ ನ್ಯಾಯವನ್ನು ಕೊಡುವಂತಹ ಕೆಲಸ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಮನಮೋಹನ್ ಸಿಂಗ್ ಅವರ ಕಾಲದ ತನಕ ನಾವು ಮಾಡಿದ್ದೀವಿ ಅಂತ ಎದೆ ತಟ್ಟಿ ಹೇಳಲು ನಾ ಹೆಮ್ಮೆ ಪಡ್ತೀನಿ. ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿ ಅವರಾಗಿದ್ದಾಗ ಒಟ್ಟು 4389 ಕೋಟಿ ವೆಚ್ಚದಲ್ಲಿ 2011ರಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಯಶಸ್ವಿನೂ ಆಗ್ತದೆ. 13ಕ್ಕೆ ಜಾತಿ ಗಣತಿ ಪೂರ್ಣಗೊಳ್ತದೆ. ನಮ್ಮ ದುರ್ದೈವ, ನಾವು ಅಧಿಕಾರವನ್ನ ಕಳ್ಕೊಳ್ತೀವಿ. ಉತ್ತಮವಾದಂತಹ ಅವಕಾಶ ಇದೆ BJP ಅವರಿಗೆ. ಇವತ್ತು ಜಾತಿಗಳ ಬಗ್ಗೆ ಬಹಳ ವಿಸ್ಮಯ ಆಗಿದ್ದು, ನರೇಂದ್ರ ಮೋದಿ ಅವರು ಜಾತಿ ಹುಡುಕ್ಬಿಟ್ರು, BJP ಅವರು ಬುಡಕ್ ಬಂದ್ರೆ ಇಷ್ಟು ದಿನ ಹಿಂದೂ ನಾವೆಲ್ಲ ಒಂದು ನರೇಂದ್ರ ಮೋದಿ ಹಿಂದುಳಿದ ಸಮುದಾಯದವರು ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಐ ರೆಸ್ಪೆಕ್ಟ್ ಇಟ್. ಇವರಿಗೆ 11 ವರ್ಷದ ಕಾಲಾವಧಿ ಇತ್ತು. 11 ವರ್ಷದಲ್ಲಿ ಇವ್ರು ಯಾಕೆ ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ? ಒಂದು ಪ್ರಶ್ನೆ. 2015ರಲ್ಲಿ ನಾವು ಕಾಂತರಾಜ್ ಆಯೋಗವನ್ನು ಮಾಡಿ 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು, ನಾನು ಅಂಕಿಅಂಶಗಳನ್ನು ಹೇಳಬಲ್ಲೆ, ಎಷ್ಟು ಜನ ಸಮಿತಿನಲ್ಲಿ ಕೆಲಸ ಮಾಡಿದ್ರು, ಸುಮಾರು 2,500 ಜನ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಆಗಿತ್ತು. 1,48,000 ಜನ ಸಿಬ್ಬಂದಿಗಳು ಹೋಗಿ ಮನೆ ಬಾಗಿಲುಗಳಿಗೆ ಹೋಗಿ ಎಲ್ಲ ಒಂದು ಜಾತಿ ಗಣತಿಯನ್ನ ನಾವು ಮಾಡಿದ್ವಿ. ಆದರೆ 18ರಲ್ಲಿ ನಮ್ಮ ದೌರ್ಭಾಗ್ಯ, ನಮ್ಮ ಸರ್ಕಾರ ಅಧಿಕಾರ ಕಳ್ಕೊಳ್ತು. ಕಾಂತರಾಜ್ ವರದಿಯನ್ನ ಅನುಷ್ಠಾನಕ್ಕೆ ತರುವಂತಹ ಒಂದು ಅವಕಾಶ ಕುಮಾರಸ್ವಾಮಿ ಅವ್ರಿಗಿತ್ತು, ಮಗದೊಮ್ಮೆ ಅವಕಾಶ ಯಡಿಯೂರಪ್ಪನವ್ರಿಗಿತ್ತು, ಬೊಮ್ಮಾಯಿಯವ್ರಿಗೂ ಇತ್ತು. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರ ಒಂದು ನಿಯೋಗವನ್ನ ಮಾಡಿ ಆ ನಿಯೋಗದ ವರದಿ ಬರ್ಬೇಕಾದ್ರೆ ನಾವು ಇದನ್ನ ಒಪ್ಪಲ್ಲ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಇದೇ BJPಗರು. ಅಂದ್ರೆ ಇವರಿಗೆ ಜಾತಿಗಳಿಗೆ ನ್ಯಾಯ ಕೊಡುವಂತ ಕೆಲಸಕ್ಕೆ ಇವ್ರು ಹೋಗಲ್ಲ. ಮೇಡಮ್, ನಾನು ಅನ್ಯತಾ ಯಾವ ಜಾತಿ ಧರ್ಮದ ವಿರೋಧಿ ಅಲ್ಲ. ಆದ್ರೆ ವಾಸ್ತವಾಂಶ, ರಿಯಾಲಿಟಿ, ಇದು ನಾನು ಯಾರನ್ನು ಅವಮಾನಿಸುವಂತ ಸ್ಥಿತಿ ಪ್ರಜ್ಞೆಯಿಂದ ಮಾತಾಡ್ತಾ ಇದ್ದೀನಿ. BJP ಅಧಿಕಾರಕ್ಕೆ ಬಂದ್ಮೇಲೆ ಅವರಲ್ಲಿ ಪ್ರತಿಭೆಗಳಿರ್ಬೋದು, ಐ ರೆಸ್ಪೆಕ್ಟ್ ಇಟ್. 21 ಭಾರತ ರತ್ನ ಕೊಡ್ತಾರೆ. 21 ಕೇವಲ ಒಂದೇ ಜಾತಿಯವರಿಗೆ 17 ಭಾರತ ರತ್ನ ಹೋಗಿದೆ. ಫ್ಯಾಕ್ಟ್ ಐ ಆಮ್ ಸೇಯಿಂಗ್. ಅಲ್ಲಲ್ಲ, ನಾವು ವಿಚಾರ ಮಾಡ್ಬೇಕಿದ್ನ. ಭಾರತದ ಕ್ರಿಕೆಟ್ ತಂಡಕ್ಕೆ ಒಂದು ಬಾರಿ ಕರ್ನಾಟಕದಿಂದ, ದೇ ಆರ್ ಆಲ್ ಗ್ರೇಟ್ ಕ್ರಿಕೆಟರ್ಸ್, ನೋ ಡೌಟ್ ಅಬೌಟ್ ಇಟ್. 6 ಜನ ನಮ್ಮ ತಂಡವನ್ನು ಪ್ರತಿನಿಧಿಸ್ತಾ ಇದ್ರು. 6 ಜನ ಒಂದೇ ಜಾತಿಯಿಂದ
ಪ್ರತಿನಿಧಿಸುವಂತ ವ್ಯಕ್ತಿಗಳಾಗಿದ್ರು. ಅವರ ಶ್ರಮಕ್ಕೆ ಪ್ರತಿಭೆಗೆ ನಾನು ಯಾವತ್ತೂ ಅಲ್ಲಗಳೆಯುವುದಿಲ್ಲ. ಇವತ್ತು ನೀವು IAS ಆಗಿರಲಿ, IPS ಆಗಿರಲಿ, ಯಾವ ಚೀಫ್ ಜಸ್ಟಿಸ್ಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿ ಒಳಗಡೆ ಇರ್ತಕ್ಕಂಥ ಕುಲಸಚಿವರುಗಳಾಗಿರ್ಬೋದು, ಹೆಚ್ಚಿನದವರು ಒಂದೇ ಜಾತಿನಲ್ಲಿ ಇದ್ದಾರೆ. ಅಂದ್ರೆ ಈ ದೇಶದಲ್ಲಿ 90% ಇರ್ತಕ್ಕಂಥ SC ST ಹಿಂದುಳಿದ, ಅತಿ ಹಿಂದುಳಿದ ಮತ್ತೆ ಸೂಕ್ಷ್ಮ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿಗಳು ಅವಕಾಶ ವಂಚಿತರಾಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ನಾನು ಮೊದಲೇ ಹೇಳಿದೆ, ನನ್ನ ಒಂದು ಬದುಕಿನ ಗುರುಗಳು ಒಬ್ರು ಬ್ರಾಹ್ಮಣರು, ರವಿಕುಮಾರ್ ಸರ್ ಅಂತ, ನನಗೆ ಅನ್ನ ಹಾಕಿದ್ದಾರೆ, ಐ ರೆಸ್ಪೆಕ್ಟ್. ಅದೇ ಹೇಳಿದ್, ನಾನು ಪ್ರತಿ ಜಾತಿನೂ ಗೌರವಿಸ್ತೀನಿ. ಆದರೆ ಎಲ್ಲ ಅಧಿಕಾರಗಳು ಅಥವಾ ಹುದ್ದೆಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಕೇವಲ 10% ಜನ ಈ ದೇಶದಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಉಳಿದ 90% ಜನರ ಜೀವನ ಕತ್ತಲಲ್ಲಿದೆ. ಮತ್ತೆ ಮೇಡಮ್, ಇವತ್ತು ನಮ್ಮ ಒಂದು ಏನು ಸಭೆ ನಡೀತಲ್ಲ, ಈ ಸಭೆಯಲ್ಲಿ ನಾವು ಹೇಳಿರ್ತಕ್ಕಂಥದ್ದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಏನು 90% ಜನರಿದ್ದಾರೆ ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಡುವಂತ ಕೆಲಸ. ಇನ್ನ ನಿಮಗೆ ತಮಿಳುನಾಡಲ್ಲಿ ಒಟ್ಟವರು 69% ರಿಸರ್ವೇಶನ್ ಇದೆ. ಇನ್ನ ಮಹಾರಾಷ್ಟ್ರದಲ್ಲಿ ಮರಾಠಿಯವರಿಗೆ 18% ರಿಸರ್ವೇಶನ್ ಕೊಟ್ಟಾದ್ಮೇಲೆ ಅಲ್ಲಿ 68% ರಿಸರ್ವೇಶನ್ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ 50%ಗಿಂತ ಮೇಲಕ್ಕೆ ಹೋಗಿಲ್ಲ. ಆ ಪಿನ್ ಏನಿದೆಯಲ್ಲ, ಆ ಕೊಂಡಿನ ಕಳಚಬೇಕು. ಎಲ್ಲರಿಗೂ 75%ನಷ್ಟು ರಿಸರ್ವೇಶನ್ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಶಿಕ್ಷಣ ಮೇಡಮ್, ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಖಾಸಗಿ ಸಂಸ್ಥೆಗಳು, ಐ ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಕಾಂಗ್ರೆಸ್ನವ್ರದ್ದು ಶಿಕ್ಷಣ ಸಂಸ್ಥೆ ಇದೆ, ಬಿಜೆಪಿಯವ್ರದ್ದು ಇದೆ, ದಳದವ್ರದ್ದು ಇದೆ, ಎಲ್ಲರದ್ದು ಇದೆ. ಆದರೆ ಇವತ್ತು ಬಲಾಢ್ಯರ ಕೈಯಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾಗ ಬಡವರ ಮಕ್ಕಳು MBBS ಮಾಡೋಕ್ಕಾಗ್ತಾ ಇದೆಯಾ? ಬಡವರ ಮಕ್ಕಳು ಇಂಜಿನಿಯರಿಂಗ್ ಮಾಡೋದಕ್ಕಾಗ್ತಾ ಇದೆಯಾ? ಬಡವರ ಮಕ್ಕಳು IAS ಮಾಡೋದಕ್ಕಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಅಲ್ಲೂ ಸಮೇತ ಶೈಕ್ಷಣಿಕವಾಗಿ ರಿಸರ್ವೇಶನ್ ತರಬೇಕನ್ನುವಂಥ ಮಹತ್ವವಾದಂಥ ಘೋಷಣೆಯನ್ನ ಮೇಡಮ್ ಕಾಂಗ್ರೆಸ್ ಯಾವೆಲ್ಲ ಒಂದು ನಿರ್ಧಾರಗಳನ್ನ ಇಲ್ಲಿ ತನಕ ತಗೊಂಡಿದೆ. ನಾವು ಜನರ ಬದುಕು ಕಟ್ಟಿಕೊಡುವಂತಹ ನಿರ್ಧಾರಗಳನ್ನ ತಗೊಂಡಿದ್ದೀವಿ. ಹಾಗೆ ಈಗ ಈ ಒಂದು ಕಾರ್ಯಕ್ರಮವನ್ನು ನಾವು ಭಾಗಿದಾರಿ ಸಮ್ಮೇಳನ ಅಂತ ದೆಹಲಿನಲ್ಲಿ ಜುಲೈ 25ನೇ ತಾರೀಕು ಮಾಡ್ತಾ ಇದ್ದೀವಿ. ಇದಕ್ಕೆ ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ಯೋಧ ಅನ್ನುವಂತ ಬಿರುದನ್ನು ಈ ಸಮಿತಿ ಕೊಡೋದ್ರ ಜೊತೆಗೆ ಪ್ರತಿ ರಾಜ್ಯಗಳ ರಾಜಧಾನಿನಲ್ಲಿ ಸಮ್ಮೇಳನಗಳನ್ನ ಮಾಡಿ ಇಷ್ಟು ವರ್ಷ 14 ವರ್ಷ ಜಾತಿಗಣತಿ ಬಗ್ಗೆ ಅವರು ಮಾತಾಡಿರಲಿಲ್ಲ. ಬಟ್ ಆ ಜಾತಿ ಅನ್ನೋ ಪದ ಪ್ರಯೋಗ ಒಂಥರ ಬೇರೆ ದಿಕ್ಕಿಗೆ ತಗೊಂಡೋಗ್ತಾ ಇದೆ ಅಂತ. ಆರ್ಥಿಕ ಸಮೀಕ್ಷೆ ಮಾಡಿ ಸಾಮಾಜಿಕವಾಗಿ ಅವರು ಎಷ್ಟರ ಮಟ್ಟಿಗೆ ತಳದಲ್ಲಿದ್ದಾರೆ ಅನ್ನೋದಕ್ಕೆ ಜಾತಿ ಅನ್ನೋ ಕ್ರೈಟೀರಿಯಾ ಬೇಕನ್ನೋದ್ರ ಬಗ್ಗೆ ಒಂದಷ್ಟು ಇದೆ ಚರ್ಚೆ. ಡೀಟೇಲ್ ಇವತ್ತು ಜಾತಿ ಅನ್ನೋದು ಹೆಸರಿನಲ್ಲೇ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಿಟ್ಕೊಳ್ತಾ ಇಲ್ಲ ಮೇಡಮ್. ಈ ವ್ಯವಸ್ಥೆ ಹಂಗಿದೆ. ಈ ವ್ಯವಸ್ಥೆನ ಸರಿ ಮಾಡಬೇಕು ಅಂತಂದ್ರೆ ಎಲ್ಲರಿಗೂ ಸಮಾನತೆ ಬರಬೇಕು. ಅಂಬೇಡ್ಕರ್ ಅವರ ಆಶಾಭಾವನೆ ಚಿಂತನೆಗಳಿದ್ದು ಅಂಬೇಡ್ಕರ್ನ ಕರಡು ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅನ್ನುವಂತ ಹೆಮ್ಮೆನೂ ಇದೆ. ಅದೇ ರೀತಿ ವಿಶ್ವ ಮೆಚ್ಚುವಂತ ಕ್ಲಾರಿಟಿ ಬೇಕು ನನ್ನ ಓಕೆ ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಂಡು ನೋಡಿ, ಭಾರತ ರತ್ನದ ವಿಷಯದಲ್ಲಿ ದರ್ಶನ್ ಅವರು ಪ್ರಸ್ತಾಪ ಮಾಡಿದ್ರು. ಆ ಸ್ಟೇಟ್ಮೆಂಟನ್ನು ಅದೆಷ್ಟು ಜನ ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪೂರ್ವದಲ್ಲಿ ನಾವು ಕಾಂಗ್ರೆಸ್ನ ಅವಧಿಯಲ್ಲಿ ಅಂದಾಗ ಬೇಕಾದವರು ಕೊಡ್ತಾರೆ ಅನ್ನುವಂಥ ಟೀಕೆ ಟಿಪ್ಪಣಿಗಳು ಬಂದಿತ್ತು. ಇವತ್ತು ಬುಡಕಟ್ಟು ಸಮುದಾಯದಿಂದ ಹಿಡಿದು ಕಡೆ ಪಕ್ಷ ಮೂಲೆಯಲ್ಲಿರುವಂಥ ಅದೆಷ್ಟೋ ಜನರ ಮುನ್ನೆಲೆಗೆ NDA ತಂದಿದೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಏಕೆಂದರೆ ವಯಸ್ಸ ವರ್ಷ ಈ ಥರ ಟಾಕ್ಸ್ ಇರುತ್ತೆ. ಇನ್ನು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆ ಜಾತಿಯನ್ನು ನಾವು ಎಲ್ಲಿ ತನಕ ಹೇಳ್ತಿರ್ತೀವಿ ಅಲ್ಲಿ ತನಕ ಇರುತ್ತೆ. ಅಫ್ಕೋರ್ಸ್ ತಳಮಟ್ಟದಲ್ಲಿ ಇವತ್ತು ಕೂಡ ಆಶ್ರಯ ಇಲ್ಲದ ಅದೆಷ್ಟೋ ಜನ ಇದ್ದಾರೆ. ಅವರನ್ನು ಮುನ್ನೆಲೆಗೆ ತರಬೇಕು, ಅವ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಜಾತಿ ಅನ್ನೋ ಕಾಲಂ ಬೇಕೇ ಬೇಕಾ? ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಅವರೆಷ್ಟು ಸಬಲರು ಅಬಲರು ಅನ್ನೋ ಇನ್ಪುಟ್ಸನ್ನೇ ತಗೊಂಡು ಅವ್ರಿಗೆ ಮುನ್ನೆಲೆಗೆ ತರೋಕ್ಕಾಗುತ್ತಾ ಇಲ್ವಾ? ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತಾರಲ್ಲ, ಹಾಗೆ ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ಅದೇನೇ ಅತ್ಯುತ್ತಮ ನಿರ್ಣಯವನ್ನು ತಗೊಂಡ್ರೂ ಕೂಡ ಅದರಲ್ಲಿ ರಾಜಕೀಯ ಲೇಪ ಅನ್ನೋದಿರುತ್ತೆ. ನನ್ನದನ್ನು ಅಲ್ಲಿಗೆ ಕಡೆ ಪಕ್ಷ ಈ ನೆಪದಲ್ಲಾದರೂ 4 ಜನ ಉದ್ಧಾರ ಆಗ್ತಾರಲ್ಲ, ಒಂದು 4 ಸಮುದಾಯ ಮೇಲಕ್ಕೆ ಬರುತ್ತಲ್ಲ, ಅವ್ರಿಗೊಂದಷ್ಟು ರಿಸರ್ವೇಷನ್ ಸಿಗುತ್ತಲ್ಲ ಅಂತ ಯೋಚನೆ ಮಾಡುವಂತಹ ದುಸ್ಥಿತಿ ಬಂದ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ. ಯಾಕಂದರೆ ರಾಜಕೀಯ ಅನ್ನೋದು ಎಲ್ಲ ಕಡೆ ಎಲ್ಲ ರೀತಿಯಲ್ಲಿ ಇರುತ್ತೆ. ರವೀಶ್ ಅವರು ಆಗಲೇ ಉಲ್ಲೇಖ ಮಾಡೋದಂಗೆ ರಾಷ್ಟ್ರದಾದ್ಯಂತ ನಾವು ನೋಡ್ತಾ ಹೋಗೋದಾದರೆ ಮಾಡು ಇಲ್ಲವೇ ಮಡಿ ಅಂತಾರಲ್ಲ ಅಂಥ ಸಿಚುವೇಶನ್ ಇದೆ. ಒಂದು ಪ್ರಬಲ ಪ್ರತಿಪಕ್ಷ ಆದರೂ ಬೇಕು, ಇಲ್ಲಾಂದರೆ ಮುಂದಿನ ಎಲೆಕ್ಷನಲ್ಲಿ ಒಂದು ರಾಷ್ಟ್ರವನ್ನು ಆಳುವಂಥ ಪಕ್ಷವಾಗಿ ಕಾಂಗ್ರೆಸ್ ನಿಂತ್ಕೋಬೇಕು ಅನ್ನೋದಾದರೆ ಈ ಸ್ಟ್ರಾಟಜಿಗಳು ಬೇಕಾಗತ್ತೆ. ಅದರಲ್ಲಿ ಅದೇನೋ ದೇವರನ್ನು ತಲುಪಬೇಕು ಅನ್ನೋದಾದರೆ ಹೂವಿನ ಜೊತೆ ನಾರು ಅಂತಾರಲ್ಲ, ಹಾಗೆ ಈ ಒಂದು ಸ್ಟ್ರಾಟಜಿ ಅಥವಾ ಈ ಒಂದು ಯೋಚನೆಗಳನ್ನು ಇಟ್ಟುಕೊಂಡೇ ಮುನ್ನೆಲೆಗೆ ಬರಬೇಕಾಗತ್ತೆ. ಅಫ್ಕೋರ್ಸ್ ದೇ ಆರ್ ಡೂಯಿಂಗ್. ಇದರಿಂದ ಒಂದಷ್ಟು ಜನಕ್ಕೆ ಸಮುದಾಯಕ್ಕೆ ಲಾಭ ಆದರೆ ವೆಲ್ ಆ್ಯಂಡ್ ಫೈನ್. ನಾಗೇಂದ್ರ ಅವರೇ, ಆದರೆ ನೀವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ ಜಾತಿಗಳ ಹೆಸರನ್ನು ಉಲ್ಲೇಖ ಮಾಡಿ ಜಾತಿ ವ್ಯವಸ್ಥೆಯನ್ನು ಹೆಚ್ಚು ಮಾಡ್ತಿದ್ದಾರೆ, ಒಡೆದು ಆಳುವಂಥ ನೀತಿ. ಇಷ್ಟೆಲ್ಲ ನಿಮ್ಗೆ ಹೇಳೋರಿಗೆ ಅದೇನೋ NDAಲ್ಲೂ ಕೂಡ ನಿಮ್ಮ ಮೈತ್ರಿ ಪಕ್ಷದವರು ಜಾತಿ ಗಣತಿ ಮಾಡ್ತಿರಂತೆ. ನೋಡಿ, ಜಾತಿ ಗಣತಿ ಎಲ್ಲಿ ಮಾಡ್ಬೇಕಂತ ಕೇಳ್ತಾ ಇರೋದು, ಯಾವ ವಿಚಾರ ಮಾಡ್ಬೇಕಂತ ಕೇಳ್ತಾ ಇರೋದು.
ಒಂದು ಜಾತಿಯಿಂದ ಬಂತು ತಾನೆ ಅಲ್ಲ, ಈಗ ಅದು ಮಾಡ್ತಾರೆ ಅದು farm ಅಲ್ಲಿ ನೀವು ಅಲ್ಲ, ಈಗ ನಾನು ಕಾಲಮ್ ಇದೆ ಅಲ್ಲ? ಇದೊಂದು ಕಾಲಮಲ್ಲಿ SC/ST ಜನಾಂಗದಕ್ಕೆ ಅತಿ ಆರ್ಥಿಕವಾಗಿ ಮತ್ತೆ ಅತಿ ಅನ್ಯಾಯವಾಗಿದೆ. ಅವತ್ತಿಂದ ಇವತ್ತವರೆಗೂ ಒಂದು ವಿಚಾರ ಬಂದಾಗ ಅಲ್ಲಿ ಒಂದು ಸಮೀಕ್ಷೆ ಮಾಡಿ ಅಂತ ಬಂತು. ಆದರೆ OBC ಅನ್ನೋದು ಅವತ್ತಿಂದ ಇವತ್ತಿನವರೆಗೂ OBC ಅನ್ನೋ ಒಂದು ಬ್ಯಾಕ್ವರ್ಡ್ ಕಾಸ್ಟ್, ಏನಂದ್ರೆ OBC ಅಂದರೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಏನಿದೆಯಾ ಅದನ್ನು ಒಂದು ಹೆಗ್ಗುರುತ ಗುರುತಿಸ್ಕೊಂತೈತಿ ದೇಶ. ಇವತ್ತು ಎಲ್ಲೇ ಹೋಗಲಿ, ನೀವು ಡೆಲ್ಲಿಯಲ್ಲಿ ಹೋಗಲಿ, ಮಹಾರಾಷ್ಟ್ರ ಹೋಗಲಿ, ಗುಜರಾತ್ ಹೋಗಲಿ, ಎಲ್ಲೇ ಹೋದ್ರೂ ಏನೋ ಒಂದು ಕಮ್ಯುನಿಟಿ ಅಂದಾಗ ಅವರು OBC ಅಂತ ಹೇಳಿರೋದು ನಾವು ಸಾಕಷ್ಟು ಸಾರಿ ನೋಡಿದ್ದೀವಿ. ನಾನು ಹೇಳೋ ಪ್ರಶ್ನೆ ಅಂದರೆ ಇವ್ರಿಗೆ ಈ ಚಿಂತನೆಗಳು ಬರ್ತಾ ಇರೋದು ಬರೀ ಮತ ಬ್ಯಾಂಕ್ಗೋಸ್ಕರ ಬರ್ತಾ ಇದೆಯಲ್ಲ, ಯಾಕೆ? ಈ ಜನಕ್ಕೆ ನಿಜವಾಗೂ ನೈತಿಕವಾಗಿ ಏನಾದರೂ ಜನಕ್ಕೆ ನ್ಯಾಯ ಕೊಡಬೇಕು ಅಂತಂದ್ರೆ ಇವ್ರನ್ನ ಜಾತಿ ಅನ್ನೋದನ್ನ ಬಿಟ್ಟು ಆ ವರ್ಗಗಳು ಯಾವಿದೆ ಅದನ್ನ ಏನು ಮಾಡ್ಬೇಕಂತ ಹೋಗ್ತಾ ಇದ್ದಾರಲ್ಲ ಇವತ್ತು ಸಾಮಾಜಿಕ ಈಗ ನಾವು ಸಮೀಕ್ಷೆ ಮಾಡಿ ಇವತ್ತು ಈ ದೇಶದ ನರೇಂದ್ರ ಮೋದಿ ಅವರು ಬಂದ ಮೇಲೆ ಅವ್ರು ಕಣ್ತರಿತಾ ಇದ್ದಾರೆ ಇವತ್ತು ಈ ಒಂದು ವಿಚಾರವಾಗಿ. ನಿದ್ದೆ ಮಾಡ್ತಾ ಇದ್ರು ಇವತ್ತು ಅವರು, ಇಷ್ಟು ದಿವಸ ನಿದ್ದೆ ಮಾಡ್ತಾ ಇದ್ರು. ಇವತ್ತು ಆ ಹೆಗ್ಗುರುತ್ನ ಹೆಂಗ್ ಹೊಡಿಬೇಕಂತ ಚಿಂತೆ ಬಂದಿದೆ. ಆ ಹೆಗ್ಗುರುತ್ನ ಒಡೆದು ಆಳೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊರತು ಇವ್ರು ಹೇಳ್ತಾ ಇರೋದೆಲ್ಲ ಬರೀ ಒಂದು ಪೋಸ್ಟರ್ಗಳು ಅಷ್ಟೇ. ಇವತ್ತು ನಾವು ಗ್ಯಾರಂಟಿಗಳು ನೋಡಿರ್ಬೋದು, ಡೆಲ್ಲಿಯಿಂದನೇ ಬಂದು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಗ್ಯಾರಂಟಿಗಳಿಗೆ ಎಲ್ಲ ಮಹಾನಾಯಕರ ಕೈ ಪೋಸ್ಟರ್ ಕೊಟ್ಟು ಮಾಡಿದಂಥ ಗ್ಯಾರಂಟಿಗಳೇ ಇವತ್ತು ವಿಫಲ ಆಗಿ ಇವತ್ತು ಏನೊಂದು 25-30 ಶಾಸಕರು ಇವತ್ತು ಆಚೆ ಬಂದ್ಬಿಟ್ಟು ಚರಂಡಿ ಕಟ್ಟಕ್ಕಾಗ್ತಾ ಇಲ್ಲ, ವರ್ಕ್ ಆರ್ಡರ್ಗಳಿಲ್ಲ, ಅಭಿವೃದ್ಧಿಗಳಿಲ್ಲ, ಕುಂಠಿತಾಗಿದೆ ಅಂತ ಇವತ್ತು ಸ್ವಪಕ್ಷದ ಶಾಸಕರು ಇವತ್ತು ಹೇಳ್ಕೊಂಡು ಕೊರಗುವಂಥ ಪರಿಸ್ಥಿತಿ ಮತ್ತೆ ಕಾಂಗ್ರೆಸ್ನ ಬಿಡುವಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಇದನ್ನೆಲ್ಲ ಡೈವೈಡ್ ಅಂಡ್ ರೂಲ್ ಮಾಡೋಕ್ಕೋಸ್ಕರನೇ ರಾಜ್ಯ ಸರ್ಕಾರ ಇಲ್ಲಿ ಒಂದು ಚಿಂತನೆ ರೂಲ್ನ ಡೈವರ್ಟ್ ಮಾಡೋಕೆ ಇಲ್ಲಿ ಇವತ್ತೇ ನೀವು ಗೆದ್ದಿದೆಯಲ್ಲ, ಇವಾಗ CM ಕುರ್ಚಿ ಗೆದ್ದಿದೆಯಲ್ಲ ಕಾವು. ಇವತ್ತು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಆ ಹಿಂದೂ ನಾಯಕರ ಒಂದು ಗುರುತಿಸ್ಕೊಂಡಿರೋರು ಅಧ್ಯಕ್ಷ ಸ್ಥಾನ ನನಗೆ ಕೊಡಿ ಅಂತ ಇದ್ದಾರೆ. ಮೊದಲು ಇಂಥ ಕೆಲಸಗಳು ಮಾಡಿ ನೀವು ರಾಜ್ಯದಲ್ಲಿ, ಫಸ್ಟ್ ಕೊಡಿ, ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡಿ, ಇವತ್ತು CM ಸ್ಥಾನ ಚೇಂಜ್ ಮಾಡಿ. ಅದನ್ನೆಲ್ಲ ಯಾಕೆ ಮಾಡಕ್ಕಾಗ್ತಲ್ಲ? ಅದನ್ನೇ ಒಂದು ಡೈವರ್ಟ್ ಮಾಡಕ್ಕೋಸ್ಕರ ಇದನ್ನೆಲ್ಲ ಬಳಸ್ಕೊಂತ ಇದ್ದಾರೆ. ಒಕ್ಕಲಿಗನು ಬರುತ್ತೆ, ಆಯ್ತು ಮಾಡಿ, ಚೇಂಜ್ ಮಾಡಿ. ಇದರಲ್ಲಿ ಈಗ ಯಾಕೆ ಮಾಡಕ್ಕಾಗ್ತಾ ಇಲ್ಲ? ಮತ್ತೆ ಒಕ್ಕಲಿಗರೇ ಇದ್ದಾರೆ, ಯಾರಿದ್ದಾರೆ? ಇವ್ರು ಯಾರು? DK ಶಿವಕುಮಾರ್ ಅವರು ಯಾರು? ಯಾಕೆ CM ಮಾಡಕ್ಕಾಗ್ತಾ ಇಲ್ಲ ಇವತ್ತು? ಓಕೆ, ಹಂಗೆ ಯಾಕೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಮಾಡಕ್ಕಾಗ್ತಾ ಇಲ್ಲ ಇವತ್ತು? ಇಂಥ ಒಂದು ದೊಡ್ಡ ಸಮಸ್ಯೆಗಳು ರಾಜ್ಯದಲ್ಲಿ ಇಟ್ಕೊಂಡು ಇವತ್ತು ಕುರ್ಚಿನ ಒಂದು ಡೈವರ್ಟ್ ಮಾಡಕ್ಕೋಸ್ಕರ ಇಲ್ಲಿ ಜನ ಸಮಸ್ಯೆಗಳು ಸಾಯ್ತಾ ಇದ್ದಾರೆ ನಿರಂತರ. ಇವತ್ತು ಯಾವುದೇ ಅಭಿವೃದ್ಧಿಗಳಿಲ್ಲ, ಯಾವುದೇ ಒಂದು ಗ್ಯಾರಂಟಿಗಳು ಕೊಡಕ್ ಆಗ್ತಾ ಇಲ್ಲ. ಇವತ್ತು ಏನು ಗ್ಯಾರಂಟಿ ಕಮಿಟಿ ಸದ್ಯ ಅಧ್ಯಕ್ಷ ಆಗಿರುವಂತ ರೇವಣ್ಣರ ಸ್ಟೇಟ್ಮೆಂಟ್ ಏನಾಗ್ತದೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗ್ತಾ ಇದಾವೆ. ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋಂಥ ರಾಜ್ಯ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಿದ್ದೋಗ ಎಲ್ಲಾ ಮುನ್ಸೂಚನೆಗಳು ಇವತ್ತು ಪತನ ಆಗೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಡಿವೈಡ್ ಅಂಡ್ ರೂಲ್ ಮಾಡಿ ದೇಶಾದ್ಯಂತ ಇದೊಂದು ಅಲೆ ಎಬ್ಬಿಸಬೇಕು, ಡೈವರ್ಟ್ ಮಾಡಬೇಕು ಈ ಸಮಸ್ಯೆಗಳನ್ನ ಅನ್ನೋದು. ಇವರು ಏನೋ ನಿಜವಾಗ್ಲೂ ಏನಾದರೂ ಒಂದು ಸಾಮಾಜಿಕ ಕಲಾಕಡೆ ಚಿಂತೆ ಇದ್ರೆ ಇವರು ಮಾಡೋಂಥ ನಾನು ಅಬ್ಜೆಕ್ಷನ್ ಇಲ್ಲ. ಜಾತಿನೇ ಟಾರ್ಗೆಟ್ ಹಾಕಿ ಮಾಡ್ಕೊಂತೀರಿ ನೀವು, ಜಾತಿ ಅಂತಾನೆ ಯಾಕೆ ತಗೊಂಡು ಹೋಗ್ತಾ ಇದ್ರಿ ಪ್ರತಿ ಸರಿನೂ? ಮತ್ತೆ ಹೆಂಗ್ ಗುರುತಿಸೋದು ಅವ್ರನ್ನ? ಈಗ ಬಿಲೋ ಪಾವರ್ಟಿ, ಅಪ್ಪರ್ ಪಾವರ್ಟಿ ಅಂತಿದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ನಿರುದ್ಯೋಗವಾಗಿ ಮತ್ತೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಗುರುತಿಸಿ ಯಾಕೆ ಗುರುತಿಸಕ್ಕಾಗಲ್ಲ ಇದನ್ನ? ಆಮೇಲೆ ನೀವು ಜಾತಿ ಗಣತಿ ಮಾಡಬೇಡಿ. ನೆಕ್ಸ್ಟ್ ಯಾವುದು? ನೀವು ನೆಕ್ಸ್ಟ್ ನರೇಂದ್ರ ಮೋದಿ ನೇತೃತ್ವದಲ್ಲಿ ಏನೋ ಜಾತಿ ಗಣತಿ ಮಾಡಲ್ಲ. ಅಲ್ಲ, ಇವಾಗ ಇವ್ರ ಕೈಲಿ ವಿಫಲ ಆಗಿಕ್ಕೆ ದೇಶದಲ್ಲಿ ಒಂದು ಸಮೀಕ್ಷೆ ಮಾಡ್ಬೇಕಾಗಿ ಬರೋ ಪರಿಸ್ಥಿತಿ ಯಾಕೆ ಕೊಟ್ಟಿದ್ದು ಇದನ್ನ? ಇವತ್ತು ಕಾಂತರಾಜ್ ವರದಿನ ಯಾರು ಬೇಡ ಅಂದಿತ್ತು? ಯಾರು ಇದನ್ನ ತಿರಸ್ಕಾರ ಮಾಡ್ತಾರೆ? ಯಾರು? ಅದಕ್ಕೆ 160 ಕೋಟಿ ನೀವು ಮಾಡಿದ್ರಲ್ಲ ಖರ್ಚು, ಯಾರು ಕೊಡ್ತೀರ ಲೆಕ್ಕ? ಅದಕ್ಕೆ ನೀವೇ ಕಾಂತರಾಜ್ ವರದಿಗೆ ನೀವೇ ಅವ್ರನ್ನ ವಹಿಸ್ತೀರಿ, ಅವರ ಒಂದು ವರದಿನ ನೀವೇ ತಿರಸ್ಕಾರ ಮಾಡ್ತೀರಿ. ಎಲ್ಲಿಗೆ ಹೋಗ್ತಾ ಇದೀರಿ ನೀವು? ಏನ್ ಮಾಡಕ್ ಹೋಗ್ತಾ ಇದೀರಿ ಅನ್ನೋ ಪ್ರಶ್ನೆ. ರೈಟ್, ನಾನು ಮಾತಾಡ್ತೀನಿ. ಮಹೇಶ್ ಅವರೇ, ಇವತ್ತು AICCಯ ಈ ಒಂದು ಹಿಂದುಳಿದ ವರ್ಗಗಳ ಕೌನ್ಸಿಲ್ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ನೀವು ಟೀಕೆ ಮಾಡೋದಾದ್ರೆ, ಜಾತಿ ವಿಚಾರದಲ್ಲಿ ಅದು ಒಡೆದಾಳುವಂಥ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ, ಇದು ವೋಟ್ ಬ್ಯಾಂಕ್ ಅನ್ನೋದಾದ್ರೆ ನೀವು ಕೂಡ ಜಾತಿ ಗಣತಿ ಮಾಡೋದಕ್ಕೆ ಯಾವುದೇ ರೀತಿಯ ನೈತಿಕತೆಯನ್ನ ಹೊಂದಿಲ್ಲ ಅಂತಾನೆ ಅರ್ಥ. ಮಹೇಶ್ ಅವರೇ, ಹೇಳ್ತೀನಿ ಎಲ್ಲ ಒಟ್ಟಿಗೆ. ಕಾಂಗ್ರೆಸ್ಸಿನ ವಕ್ತಾರು ಮಾತಾಡ್ತಕ್ಕಂಥದ್ದು ಅಸತ್ಯ ಮತ್ತೆ ಅಸ್ಪಷ್ಟ ಮತ್ತೆ ಅನಗತ್ಯವಾದಂತ ಮಾತುಗಳನ್ನ ಅವ್ರು ಹಾಡಿರ್ತಕ್ಕಂಥದ್ದು. ಅವ್ರು ಇವತ್ತಿನ ಚರ್ಚೆಗೂ ಮಾತಾಡಿರ್ತಕ್ಕಂಥದ್ದು ಅಸಂಬಂಧ ಮಾತುಗಳು. ತಾವು ಮಾತನಾಡ್ತಾ ಹಿಂದಿ ಏನು OBC ಮಾಡಿಲ್ಲ ಅಂತ ಹೇಳ್ತೀರಿ. ತಮ್ಗೊಂದು ಮಾಹಿತಿ ಕೊರತೆ ಅಂತ ಭಾವಿಸ್ತೀನಿ ನಾನು. ತಮ್ಗೆ ಗೊತ್ತಿರ್ಲಿ, ಈ ದೇಶದ 6 ರಾಜ್ಯಗಳಲ್ಲಿ MDA OBC ಮುಖ್ಯಮಂತ್ರಿಗಳಿದ್ದಾರೆ. ಆಯ್ತಾ? 4 ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿಗಳಿದ್ದಾರೆ ಬಿಜೆಪಿಲಿ. ಈ ದೇಶದ ರಾಷ್ಟ್ರಗಳನ್ನ ನಾವು ಇಂದು ದಲಿತ ಸಮಾಜದ ಇರ್ತಕ್ಕಂಥ ಬುಡಕಟ್ಟು ಸಮಾಜದವ್ರನ್ನ ಮಾಡಿದ್ದೀವಿ. ದೇಶದ ಒಟ್ಟು ಪಾರ್ಲಿಮೆಂಟಿನಲ್ಲಿ ಇರ್ತಕ್ಕಂಥ ಮಂತ್ರಿ ಮಂಡಲದೊಳಗಡೆ 64 ಜನ OBC ಮತ್ತೆ ದಲಿತರನ್ನ ಮಂತ್ರಿಗಳನ್ನಾಗಿ ಮಾಡಿದ್ದೀವಿ. ಇದರ ಮಾಹಿತಿ ಬಹುಶಃ ತೆಗೆದುಕೊಳ್ಬೇಕು ಅಂತ ಹೇಳ್ತಾ, ಮಹೇಶ್ ಅವರೇ, ನನ್ನ ಪ್ರಶ್ನೆ NDA ಎಷ್ಟರ ಮಟ್ಟಿಗೆ ಬುಡಕಟ್ಟು ಅಥವಾ ಗಿರಿಜನನೋ ಅಥವಾ ತಳಮಟ್ಟದ ಸಮುದಾಯಗಳನ್ನು ಮುನ್ನೆಲೆಗೆ ತಂದಿದೆ ಅನ್ನೋದಲ್ಲ. ನೀವು ಟೀಕೆ ಮಾಡ್ತಿದ್ದೀರಲ್ಲ AICCಯ ಯೋಚನೆಯನ್ನ, ಅವರೇನೋ
ಒಂದು ಹಿಂದುಳಿದ ವರ್ಗಗಳನ್ನ ಮುನ್ನೆಲೆಗೆ ತರುವುದಕ್ಕೆ ಒಂದು ನಿರ್ಧಾರವನ್ನು ತಗೊಂಡಿದ್ದೀರಲ್ಲ, ಅದನ್ನ ಟೀಕೆ ಮಾಡ್ತಿದ್ದೀರಲ್ಲ, ನೀವ್ಯಾಕೆ ಆ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿದ್ದೀರಿ? ನೀವು ಅದನ್ನ ಮಾಡಬಾರ್ದಲ್ಲ. ನೈತಿಕತೆ ನಿಮ್ಗಿದೆಯಾ? ಮಾಹಿತಿಯ ಕೊರತೆಯೋ ನೀವು ಎಷ್ಟು ಮಟ್ಟಿಗೆ ಮಾಡಿದ್ರೋ ಅದು ಸೆಕೆಂಡ್ರಿ. ನನ್ನ ಪ್ರಶ್ನೆ ನೇರವಾಗಿ, ನೀವು ಯಾವ ನೈತಿಕತೆ ಇಟ್ಕೊಂಡು ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ನಿಮ್ಗೊಂದು ಮಾತು ಹೇಳ್ತೀನಿ. ಜಾತಿ ಗಣತಿ ಅಂತಕ್ಕಂಥದ್ದು ಈ ದೇಶದ ಒಳಗಡೆ 1931 ಇಸ್ವಿ ತನಕನೂ ಆಗ್ತಾ ಇತ್ತು. 1871 ಇಸ್ವಿಯಿಂದ ಪ್ರಾರಂಭ ಆಗಿ 1931 ಇಸ್ವಿ ತನಕ. 31 ಮುಂಚೆ ಅದು ವಿಶೇಷವಾಗಿ ಮೈಸೂರಿನಲ್ಲಿ ಏನ್ ಮಿಲ್ಲರ್ಸ್ ಕಮಿಷನ್ ಅಂತ ಅವತ್ತಿನ ಮಹಾರಾಜರು ಮಿಲ್ಲರ್ಸ್ ಕಮಿಷನ್ ಮುಖಾಂತರ ಈ ತರ ಹಿಂದುಳಿದವರನ್ನ ಪ್ರಾತಿನಿಧ್ಯ ಕೊಡುವಂತ ಪ್ರಯತ್ನವನ್ನ ವಿಶೇಷವಾಗಿ ಮಾಡುತ್ತೆ. ಯಾವಾಗ ಕಾಕಾ ಕಾಲೇಕರ್ ವರದಿ ಬಂದ ನಂತರ 26 ವರ್ಷ ಅದನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಂತವ್ರು ನೆಹರು ಅವರು. ಅದ ನಂತರ ಮಂಡಲ್ ಅವರು ಆಯೋಗ ಬಂದ ನಂತರ ಮಂಡಲ್ ವರದಿಯನ್ನ ತೆಗೆದು ಅದನ್ನು ಶೈತ್ಯಾಗಾರಕ್ಕೆ ಇಟ್ಟಂತದ್ದು ಕಾಂಗ್ರೆಸ್. ನಿಮಗೆ ಹಂಗಾರೆ 11 ವರ್ಷ ಬೇಕಾಯ್ತು ಅದನ್ನ ರಿಓಪನ್ ಮಾಡಕ್ಕೆ. ಪ್ರತಿ ಸಂದರ್ಭದ ಒಳಗಡೆನೂ ಕೂಡ ಹಿಂದುಳಿದವರ ಹೆಸರು ಹೇಳಿ ಇವತ್ತು ಕರ್ನಾಟಕದ ಒಳಗಡೆ ಇದನ್ನ ಯಾಕೆ ಹೊಸ ನಾಟಕ ಶುರು ಮಾಡಿದ್ದಾರೆ ಅಂದ್ರೆ, ತಮಗೆ ಭ್ರಷ್ಟಾಚಾರ ತಮ್ಮ ಬೇರೆ ಬೇರೆ ಕಾರಣಕ್ಕೆ ಅಧಿಕಾರದ ಒಂದು ಇದು ಬಂದಂತ ಸಂದರ್ಭದೊಳಗಡೆ ಇದೇ ನಾಟಕವನ್ನ ಸಿದ್ದರಾಮಯ್ಯನವರು ಆಡ್ತಾನೆ ಬರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ 3 ನಿರ್ಣಯಗಳು, ಈ 3 ನಿರ್ಣಯಗಳು ಏನು ಅವ್ರು ಮಾಡಿರ್ತಕ್ಕಂತ 3 ನಿರ್ಣಯಗಳೇನಿದಾವೆ ಇದು ಇವತ್ತು ವಾಸ್ತವ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಇಡೀ ರಾಜ್ಯಗಳಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಪ್ರಾದೇಶಿಕ ಸೀಮಿತವಾಗಿರ್ತಕ್ಕಂಥ ಒಂದು ರಾಜಕೀಯ ಪಾರ್ಟಿ ಆಗಿರುವಂತದ್ದು ಅಂಶದ ಒಳಗಡೆ ಅನಾವಶ್ಯಕವಾಗಿ ಏನು ಒಂದು ದಿಟ್ಟ ನಿರ್ಧಾರವನ್ನ ಏನು ಜಾತಿ ಸಮೀಕ್ಷೆ ಮುಖಾಂತರ ಈ ದೇಶದ ಒಳಗಡೆ ಹಿಂದುಳಿದವರಿಗೆ ಒಂದು ಅಧಿಕಾರವನ್ನ ಕೊಡಬೇಕು, ಅವರನ್ನ ಸ್ವಾವಲಂಬಿ ಮಾಡ್ಬೇಕು, ಅವರನ್ನ ಬಹು ಎತ್ತರಕ್ಕೆ ತೆಗೆದುಕೊಂಡು ಮುಖ್ಯ ಪ್ರವಾಹದ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು. ಇಂದೆಲ್ಲ ಅಂಬೇಡ್ಕರ್ ತತ್ವವನ್ನ ಅಂಬೇಡ್ಕರ್ ವಿಚಾರವನ್ನ ನಿಮ್ಮ ಜಾತಿ ಗಣತಿ ಬಗ್ಗೆ ಹೇಳಿ. ನಿಮ್ಗೆ ವಿಷಯ ಹೇಳ್ತೀನಿ. ಅಂಬೇಡ್ಕರ್ ಅವ್ರನ್ನ ಕೊಲ್ಲುವಂತ ಕೆಲಸ ಮಾಡಿದ್ರು, ಅಂಬೇಡ್ಕರ್ ವಿಚಾರಧಾರೆಯನ್ನ ಕೊಲ್ಲುವಂತ ಕೆಲಸ ಮಾಡಿದ್ರು. ಇವತ್ತು ಏನ್ ಮಾಡ್ತಿದ್ದಾರೆ, ಇವತ್ತು OBC ಹೆಸರು ಒಳಗಡೆ ಕರ್ನಾಟಕದ ಒಳಗಡೆ ಸಿದ್ದರಾಮಯ್ಯನವರು OBC ಒಂದು ಇಂಥದ್ದು OBC ಅವ್ರು ಮಾಡಿದ್ದಾರೆ ಅನ್ನೋಂಥದ್ದು ಯಾವ್ದಾರು ಒಂದ್ ಹೇಳಿ. ಅವ್ರು ಯಾವ OBC ನಾಯಕರವರು ಯಾವ ಕೆಲಸ OBC ಅವರಿಗೆ ಅವ್ರು ಮಾಡಿದ್ದಾರೆ ಅನ್ನೋದು ಹೇಳ್ಬೇಕು. ಅವ್ರು ಮಾಡಿದ್ದಾರೆ, ಕುರುಬ ಸಮುದಾಯಕ್ಕೆ ಮಾಡಿದ್ದಾರೆ. OBC ಗಳಿಗೆ 108 ಬೇರೆ ಸಮುದಾಯಗಳಿಗೆ ನಾನು ಇಂಥದ್ದು ಮಾಡಿದ್ದೀನಿಪ್ಪ. ಒಂದೇ ಒಂದು ಕೆಲಸ ಸಿದ್ದರಾಮಯ್ಯನವ್ರು ಏನಾದ್ರು ಒಂದು ಮಾಡ್ಬಿಟ್ಟಿದ್ರೆ, ಇವತ್ತು ಈ ರಾಜ್ಯದ 4 ಆಯೋಗಗಳಿದಾವೆ. 4 ಆಯೋಗಗಳಲ್ಲಿ 2 ಆಯೋಗಗಳನ್ನ ತಮ್ಮ ಸಮುದಾಯದವ್ರು ಕೊಟ್ಟಿದ್ದಾರೆ. ಇವತ್ತು ಮಹಿಳಾ ಆಯೋಗಕ್ಕೆ ತಮ್ಮ ಸಮುದಾಯದವ್ರು ಕೊಟ್ಟಿದ್ದಾರೆ, ಚುನಾವಣಾ ಆಯೋಗಕ್ಕೆ ತಮ್ಮ ಸಮುದಾಯದವ್ರು ಕೊಟ್ಟಿದ್ದಾರೆ. ಬೇರೆ ಸಮುದಾಯದವ್ರು ಇಲ್ವೇ ಇಲ್ವಾ ಈ ರಾಜ್ಯದಲ್ಲಿ OBC ಅವರು? ಬೇರೆಯವ್ರು ಇಲ್ವೇ ಇಲ್ವಾ ಈ ರಾಜ್ಯದ ಒಳಗಡೆ? ಒಂದೇ ಸಮುದಾಯದವರನ್ನ ಈಗ ಮೊನ್ನೆ ವಿಧಾನಸೌಧದಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. 30 ಜನ ಮಾಡಿದ್ದಾರೆ. 30 29 ಜನ ಅವ್ರ ಸಮುದಾಯದವ್ರನ್ನ ಮಾಡ್ಕೊಂಡಿದ್ದಾರೆ. ಏನು ಈ ರಾಜ್ಯದ ಒಳಗಡೆ ಮಿಕ್ಕ OBC ಅವರೆಲ್ಲ ಏನು ಗುಲಾಮ್ರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇವತ್ತು ದೇಶದ ಒಳಗಡೆ ಇವತ್ತು ಯಾರು ಜಾತಿ ಸಮೀಕ್ಷೆಯನ್ನ ಮಾಡಬಾರ್ದು ಅಂತ 1949 ಇಸ್ವಿ ಒಳಗಡೆ ರಿಜಿಸ್ಟರ್ ಆಫ್ ಸೆನ್ಸಸ್ ಬರೆದಾಗ ಅದನ್ನು ಹೊಡೆದಾಕ್ತವ್ರು ಯಾರು? ಕಾಂಗ್ರೆಸ್ಸಿಗರು ಯಾಕೆ ಬ್ರಿಟಿಷರು ಜಾತಿ ಸಮೀಕ್ಷೆ ಮಾಡಿದ್ರು, ಕಾಂಗ್ರೆಸ್ಸಿಗರು ಯಾಕೆ ಜಾತಿ ಸಮೀಕ್ಷೆ ಮಾಡ್ಲಿಲ್ಲ? ಯಾರು ಅಡ್ಡ ಹಾಕಿದವ್ರಿಗೆ ಜಾತಿ ಸಮೀಕ್ಷೆ ಮಾಡಬಾರ್ದು ಅಂತೇಳಿ ಕಾಂಗ್ರೆಸ್ಸಿಗರ ಮಾತುಗಳು ಹೇಳ್ತಾ ಹೇಳಿದ್ರು. ಬ್ರಾಹ್ಮಣರುಗಳು ಭಾರತ ರತ್ನ ಅಂತ ಈ ದೇಶದ ಸಂವಿಧಾನ ರಚನೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲ. ಇವರು ಭಾರತ ರತ್ನ ಕೊಡ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ನ್ಯಾಷನಲ್ ಫ್ರಂಟ್ ಸರ್ಕಾರ ಅವತ್ತು ಬಿಜೆಪಿ ಮತ್ತೆ VP ಸಿಂಗ್ ಬರ್ಬೇಕಾಯ್ತು. ಅವತ್ತು ಸನ್ಮಾನ್ಯ ಪರಮ ಪೂಜ್ಯ ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಂತವ್ರು ನಾವು. ಯಾವ ಮುಖದಲ್ಲಿ ಮಾತಾಡ್ತಾರೆ ಕಾಂಗ್ರೆಸ್ಸಿಗರು? ಗಾಟ್ ಇಟ್. ಈ ದೇಶದೊಳಗಡೆ ತುರ್ತು ಪರಿಸ್ಥಿತಿ ತಂದು ಅಂಬೇಡ್ಕರ್ ಆಶಯವನ್ನ ಧೂಳಿಪಟ ಮಾಡಿದಂತವ್ರು ಇವತ್ತು ಕಿಸೆ ಒಳಗಡೆ ಸಂವಿಧಾನದ ಬುಕ್ ಇಟ್ಕೊಂಡು ನಾಟಕ ಆಡ್ತಾರೆ ಇವತ್ತು. ಆಯ್ತು, ಇದನ್ನ ಕಂಪ್ಲೀಟ್ ಡ್ರಾಮಾ ಅನ್ಕೊಳ್ಳೋಣ. ಮಹೇಶ್ ಅವರೇ, ಈಗ AICC ವತಿಯಿಂದ ಈಗ ನಡೀತಿರೋದು ರಾಷ್ಟ್ರದಾದ್ಯಂತ ಅವರನ್ನ ರಾಜಕೀಯವಾಗಿ ಬಲಪಡಿಸ್ಕೊಳ್ಳೋದಕ್ಕೆ ಬಿಗ್ಗೆಸ್ಟ್ ಡ್ರಾಮಾ 65 ವರ್ಷನೂ ಮಾಡಿದ್ರು, ಈಗಲೂ ಮಾಡ್ತಿದ್ದಾರೆ. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಿ? 11 ವರ್ಷದಲ್ಲಿ ಯಾವ ಮಟ್ಟಿಗೆ ನಾವು ಉದ್ಧಾರ ಮಾಡಿದಿರಿ? ಒಂದು. ಎರಡನೇದಾಗಿ ನಿಮ್ಗೆ ಈಗ ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದ್ರಲ್ಲ, ನಂದು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನೀವು ಯಾಕೆ ಆ ಜಾತಿ ಕಾಲಮ್ನ ಇಟ್ಕೊಂಡಿದ್ದೀರಿ? ಜಾತಿ ವ್ಯವಸ್ಥೆ ಅನ್ನೋದು ಕಿತ್ತು ಒಗಿಬೇಕು ಅನ್ನೋದಾದ್ರೆ ಲಿವ್ ಇಟ್.
ಆರ್ಥಿಕವಾಗಿ ತಗೊಳ್ಳಿ, ಶೈಕ್ಷಣಿಕವಾಗಿ ಎಷ್ಟರ ಮಟ್ಟಿಗೆ ಅವ್ರು ಡೌನ್ವರ್ಡ್ ಇದ್ದಾರೆ ಅನ್ನೋ ತಗೊಂಡು ಇನ್ಪುಟ್ ತಗೊಂಡ್ಬಿಟ್ಟು ರಾಷ್ಟ್ರನ ಉದ್ಧಾರ ಮಾಡಿ, ಆ ಹಿಂದುಳಿದ ವರ್ಗಗಳನ್ನು ಉದ್ಧಾರ ಮಾಡಿ ನೀವು. ಅಲ್ಲ, ನೀವು ನನ್ಗೆ ಅರ್ಥ ಆಗ್ಲಿಲ್ಲ, ತಮ್ಮ ಪ್ರಶ್ನೆಯ ಏನು ಭಾವಾರ್ಥ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಇಷ್ಟೇ ಸರ್, ವೆರಿ ಸಿಂಪಲ್ ನೋಡಿ. ಅಲ್ಲಲ್ಲ, ವೆರಿ ಸಿಂಪಲ್. ನಿಮ್ಗೆ ಮತ್ತೊಂದ್ಸತಿ ಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ಇವತ್ತು ನೀವು ಹೇಳೋ ಹಾಗೆ AICC ಅವರು ಬಹುದೊಡ್ಡ ಡ್ರಾಮಾನೇ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಪೊಲಿಟಿಕಲಿ ಅವ್ರನ್ನ ಅವ್ರು ಬಲಪಡಿಸ್ಕೊಳ್ಳೋದಕ್ಕೆ ಈ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹೆಸರದಲ್ಲಿ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಅವ್ರು ಹಾಗೇನೆ ರೈಟ್. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಿ? ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ, ಆ ತಳಮಟ್ಟದ ಸಮುದಾಯಗಳನ್ನು ಮುನ್ನೆಲೆಗೆ ತರೋದಕ್ಕೆ ಒಂದು ಪ್ರಶ್ನೆ. ಎರಡನೇದಾಗಿ ನೀವು ಗಮನಿಸಬೇಕು, ಎಷ್ಟರ ಮಟ್ಟಿಗೆ ಬದಲಾವಣೆಯನ್ನು ನೀವು ತರೋದಕ್ಕೆ ಸಾಧ್ಯ. ಈಗ ನೀವು ಜಾತಿಗಣತಿ ಮಾಡೋದಕ್ಕೆ ಹೊರಟಿದ್ದೀರಲ್ವಾ, ವೆರಿ ಸೂನ್ ನೀವು ಜಾತಿಗಣತಿ ಸಮೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. NDA ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಯಾಕೆ ಮಾಡ್ತಿದ್ದೀರಿ? ಅದರಲ್ಲಿ ಜಾತಿ ಅನ್ನೋ ಕಾಲಮ್ ಇಲ್ವಾ? ಅದನ್ನು ಡ್ರಾಪ್ ಮಾಡ್ತೀರಾ? ಆರ್ಥಿಕ ಮತ್ತು ಶೈಕ್ಷಣಿಕ ಇನ್ಪುಟ್ಸ್ನ ಅಷ್ಟೇ ತಗೋತೀರಾ? ಹೆಂಗೆ ಮಾಡ್ತೀರಿ? ಹೆಂಗೆ ಸಮೀಕ್ಷೆ ಮಾಡ್ತೀರಿ? ಹೆಂಗೆ ಇನ್ಪುಟ್ಸ್ ತಗೋತೀರಿ ಕೇಳೋದು ನಾನು. ಆ ಕ್ಲಾರಿಟಿ ಕೊಡಿ ಜನಕ್ಕೆ. ನೋಡಿ, ಒಂದು ಜಾತಿ ಅಂತಕ್ಕಂಥದ್ದು, ಒಂದು ಕಾಯಕ ಸಮಾಜ ಅಂತಕ್ಕಂಥದ್ದು ಈ ಸಮಾಜದ ಒಳಗಡೆ ಇರ್ತಕ್ಕಂಥ ಒಂದು ಫ್ಯಾಬ್ರಿಕ್. ಅದು ಸೋಷಿಯಲ್ ಫ್ಯಾಬ್ರಿಕ್ ಒಳಗಡೆ ಒಂದಕ್ಕೆ ಕಾಯಕ ಸಮಾಜ ಮತ್ತೆ ಮಿಕ್ಕೆಲ್ಲರು ಏನು ಮೀಸಲಾತಿ ಅಂತ ಈ ದೇಶದ ಒಳಗಡೆ ಪೂಜ್ಯ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದಂತದ್ದು, ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನತೆ ತರಬೇಕು, ತನ್ಮೂಲಕ ಹಿಂದೂ ಸಮಾಜದ ಒಳಗಡೆ ಇರ್ತಕ್ಕಂತ ಈ ಭೇದ ಭಾವಗಳೆಲ್ಲ ದೂರ ಹಾಕ್ಬೇಕು. ಆ ಕಾರಣಕ್ಕೋಸ್ಕರ ಯಾವುದೋ ಒಂದು ಸಂದರ್ಭದ ಒಳಗಡೆ ಏನು ಈ ಅಸಮಾನತೆ, ಈ ತರದೆಲ್ಲ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಮಾಜದ ಒಳಗಡೆ ರೂಢಿಲಿತ್ತು, ಅದು ಸಮಾಜದ ವಿರುದ್ಧ ಅಂತಕ್ಕಂಥ ಒಂದು ಭಾವದಿಂದ ಇಡೀ ಒಂದು ಹಿಂದೂ ಸಮಾಜವನ್ನ ಪುನರುತ್ಥಾನ ಮಾಡಬೇಕು ಅಂತ ಮಾಡಿದಂತ ಒಂದು ದೊಡ್ಡ ಪ್ರಯತ್ನ. ಆ ಒಂದು ಪ್ರಯತ್ನ ಆಗ ಏನು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನೇನಿತ್ತು, ಆ ಕನಸನ್ನ ನನಸು ಮಾಡುವಂತ ಒಳಗಡೆ ಏನು ನಮ್ಮ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿ ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರ್ಬೇಕು, ಅವನನ್ನು ಕೂಡ ಈ ಸಮಾಜದ ಒಳಗಡೆ ತರಬೇಕು ಅಂತೇಳಿ. ಇದಕ್ಕೆ ಕಾರಣ ಇದನ್ನ ಏನು ಅವ್ಯಾಹತವಾಗಿ ನಡೀತಾ ಬರ್ತಿರ್ತಕ್ಕಂಥದ್ದು ಅವತ್ತಿನ ಕಾಂಗ್ರೆಸ್ಸಿನ ದುರ್ಬುದ್ಧಿಯಿಂದ. ಸರ್, ಐ ಗಾಟ್ ಇಟ್. ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ. ನನಗೆ ನೀವಿನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡಿದ್ದೀರಿ, ರೈಟ್? ನಮ್ಗೆ ಅವ್ರ ವಿಷನ್ ಗೊತ್ತು, ಅವ್ರು ಯಾವ ರೀತಿ ಪಾಲಿಸಿಗಳಂತಂದ್ರು, ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದರೆ, ವಿ ನೋ ಎವ್ರಿಥಿಂಗ್. ಅದು ಬಿಡಿ ಸರ್, ನೀವೇನ್ ಮಾಡ್ತಾ ಇದ್ದೀರಿ? ನನ್ಗೆ ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಗಾಟ್ ಇಟ್. ಸಮಯ ಪೂರ್ತಿ ನೀವೇ ತಗೊಂಡ್ಬಿಟ್ರಿ ಸರ್. ನಿಮ್ಗೆ ತುಂಬಾ ಕಾಲಾವಕಾಶ ಕೊಟ್ಟೆ, ನೀವು ಟು ದಿ ಪಾಯಿಂಟ್ ಬರ್ತಾನೆ ಇಲ್ಲ. ತುಂಬಾ ಕಾಲಾವಕಾಶ ತಗೊಂಡ್ಬಿಟ್ರಿ ಸರ್ ನೀವು. ಮಹೇಶ್ ಅವರೇ, ಒಂದ್ ನಿಮಿಷ ಹಂಗೆ ಇರಿ, ನಾನು ರವೀಶ್ ಅವ್ರ ಹತ್ರ ಮಾತಾಡ್ಬೇಕು. ಇದೇ ಆಗ್ತಾ ಇರೋದು ರವೀಶ್. ಮೇಡಮ್, ಇದೇನ್ ಗೊತ್ತಾ, ಬಿಜೆಪಿ ಅವ್ರು ಯಾವಾಗಲೂ ಕೈಲಾಗದವ್ರು ಮೈ ಪರ್ಚ್ಕೊಂಡ್ರು ಅನ್ನೋದೇ ಕಥೆ. ಯಾವಾಗಲೂ ಏನಾದ್ರು ಇವ್ರ ಕೈಲಿ ಮಾಡಕ್ಕಾಗಲ್ಲ, ಅದನ್ನ ಇನ್ನೊಬ್ಬರ ಮೇಲೆ ದೂಷಿಸೋದು ಅಷ್ಟೇ ಕೆಲಸ. ಇವರು ಬರೀ ಇತಿಹಾಸಕ್ಕೆ ಹೋಗ್ತಾರೆ. ನನ್ಗೆ ಈ ಕ್ಷಣಕ್ಕೂ ನನ್ನಂತೆ ಸಾಮಾನ್ಯ ಜನರಿಗೊಂದು ಪ್ರಶ್ನೆ ಬರುತ್ತೆ, ಅವರು ಜಾತಿ ಗಣತಿ ಮಾಡಕ್ ಹೊರಟಿದಾರಲ್ವಾ? ಖಂಡಿತವಾಗ್ಲೂ ಬರುತ್ತೆ ಮೇಡಮ್. ಇವ್ರೇನು ಎಕ್ಸ್ಪೆಷಲ್ ವಿಶೇಷವಾಗಿ ಬಿಜೆಪಿ ಅವ್ರು ಏನ್ ಗೊತ್ತಾ, ಬರೀ ಇತಿಹಾಸಕ್ಕೆ ಎದ್ಕದೆ, ವರ್ತಮಾನದ ಬಗ್ಗೆ ಮಾತಾಡೋದೇ ಇಲ್ಲ, ಮುಂದಿನ ಭವಿಷ್ಯದ ಬಗ್ಗೆ ಮಾತಾಡಲ್ಲ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ. OBC ಇಟ್ಕೊಂಡೇ ಇವ್ರು ಬಂದಿದ್ದು ಅಧಿಕಾರಕ್ಕೆ. ಬಿಜೆಪಿ ಅವ್ರು ಏನಿದಾರಲ್ಲ, OBC ಅಜೆಂಡಾನೇ ಇಟ್ಕೊಂಡು ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬಂದು 13 ವರ್ಷ ಆಗ್ತಾ ಬಂದಿದೆ. ಇವ್ರ ಯೋಗ್ಯತೆಗೆ OBC ನ ಡೆವಲಪ್ ಮಾಡಕ್ಕೆ ಆಗಿಲ್ಲ. ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ಇವ್ರು ಎರಡೂ ಪಕ್ಷದವರು ವಿಶೇಷವಾಗಿ ಹೇಳ್ತೀನಲ್ಲ, OBC ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಇವ್ರಿಗೆ ಅಭಿವೃದ್ಧಿ ಮಾಡಕ್ ಆಗದೆ ಇರೋದ್ರಿಂದ ಯಾರ್ಯಾರು ಅಭಿವೃದ್ಧಿ ಮಾಡಕ್ ಹೋಗ್ತಾರಲ್ಲ ಅವ್ರಿಗೆ ಟಾರ್ಗೆಟ್ ಮಾಡ್ಕೊತಾರೆ. ಈಗ ನೋಡಿ, ನಮ್ಮ ಪಕ್ಷ ಆಲ್ಮೋಸ್ಟ್ 80% ಡಿಸ್ಟರ್ಬ್ ಮಾಡೋದೆ. ಅವ್ರದ್ದು ಶಿಸ್ತು ಸಂಯಮ ಏನ್ ಹೇಳ್ತಾರಲ್ಲ, ಶಿಸ್ತುಬದ್ಧ. ಅವ್ರ ಶಿಸ್ತೆ ಹಂಗೆ ಕಲ್ತಿರೋದು. ಅವ್ರು ಯಾವಾಗ್ಲೂ ಇನ್ನೊಬ್ರು ಮಾತಾಡುವಾಗ ಕೊಂಕು ಮಾತಾಡೋದೇ ಅವ್ರು ಕಲ್ತಿರೋದು. ಅದು ಅವ್ರು ಇನ್ನೊಬ್ರಿಗೆ ಹೇಳಕ್ ಬಿಡೋದೇ ಇಲ್ಲ. ಇವ್ರು ಯಾವತ್ತಿದ್ರು 2013ನೇ ಇಸ್ವಿನಲ್ಲಿ ನರೇಂದ್ರ ಮೋದಿ ಅವರ ಮುಖ ತೋರಿಸಿದ್ದೆ OBC ಅಂತ. ಅದು ಅವ್ರಿಗೆ ಗೊತ್ತಿತ್ತು. OBC ಚಹರ ತಗೊಬಂದ್ಬಿಟ್ಟು ಈ ದೇಶದಲ್ಲಿ ಇವ್ರನ್ನ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೋಟ್ ತಗೊಬಂದ್ಬಿಟ್ಟು ಇಡೀ ದೇಶನ ಇದುವರೆಗೂ OBCನ ಉದ್ಧಾರ ಮಾಡೋಕ್ಕಾಗೇ ಇಲ್ಲ. ಅವ್ರು ಏನಿದ್ರು ಬಂದು ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಹೊರತು. ಇವರು ಕಾಂಗ್ರೆಸ್ ಅವರು OBC ತಗೊಬಂದಿದ್ದಾರೆ. ಈಗ ಅವ್ರು ಅದನ್ನ ಎಕ್ಸ್ಟ್ರಾ, ಈಗ ಹೆಂಗೆ ಗಾಂಧಿನ ಓವರ್ಟೇಕ್ ಮಾಡ್ಕೊಂಡ್ರಲ್ಲ ಇವರು ಅಂತ, ಇವ್ರು OBCನ ಓವರ್ಟೇಕ್ ಮಾಡ್ಕೊಂಡಿದ್ದಾರೆ. ಎರಡೂ ಪಕ್ಷದವರು OBC ಹೆಸರು ಹೇಳ್ತಾ ಇದಾರೆ ಅಷ್ಟೇ. ಎರಡೂ ಪಕ್ಷದವರು OBC ಸಮುದಾಯಕ್ಕೆ ಉಂಡೇನವ. ದರ್ಶನ್ ಅವರೇ, ಮೇಡಮ್
ಬಿಜೆಪಿ ವಕ್ತಾರರು ಮಾತಾಡ್ಬೇಕಾದ್ರೆ ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡಬೇಕು. ಕಾಂಗ್ರೆಸ್ನವರು ಏನು ಬಾಬಾ ಸಾಹೇಬ್ರನ್ನ ಕೊಂದ್ರು ಅನ್ನುವಂತ ಒಂದು ಮಾತನ್ನ ಹೇಳಿದ್ರಲ್ಲ, ಸ್ವಲ್ಪ ಯಾವ್ದಾದ್ರು ವಿಚಾರ ಮಾತಾಡ್ಬೇಕಾದ್ರೆ ಆ ಒಂದು ಬದ್ಧತೆ ಇರಬೇಕು. ಇವತ್ತು ಬಾಬಾ ಸಾಹೇಬ್ರನ್ನ ಕಾನೂನು ಸಚಿವರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್, ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್. ಇದೇ ಇವ್ರು ಯಾರೇ ಮಧ್ಯ ಬರ್ತಾರೆ ಮೇಡಮ್, ನನಗೆ ಬಹಳ ಕಮ್ಮಿ ಸಿಕ್ಕಿದೆ ಅವಕಾಶ. ಸಭ್ಯತೆ ಅಲ್ಲ ಪ್ಲೀಸ್. ಮೇಡಮ್, ಇಲ್ಲಿ ಬಾಬಾ ಸಾಹೇಬ್ರು ಬರ್ದಿರ್ತಕ್ಕಂತ ಕೈ ಬರ ಇದೆ. ನನ್ನ ಚುನಾವಣಾ ಸೋಲಿಗೆ ಡಾಂಗೆ ಮತ್ತೆ ಸಾವರ್ಕರ್ ಕಾರಣ ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲ. ಸುಮ್ಮನೆ ಏನೋ ವಿಚಾರವನ್ನು ದಿಕ್ತಪ್ಪಿಸುವಂತ ಕೆಲಸ ಆಗಬಾರ್ದು. ಇವತ್ತು ಬಿಜೆಪಿಯವರು ಮಾತಾಡ್ತಾ ಈ ಜಾತಿ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ 1979ರಲ್ಲಿ ಮಂಡಲ್ ಕಮಿಷನ್ ಮಾಡಬೇಕು, OBC ಅವರು ಉದ್ಧಾರ ಮಾಡಬೇಕು ಅಂದಾಗ 1969ರಲ್ಲಿ 1970ರಲ್ಲಿ VP ಸಿಂಗ್ ಅವರ ಅಧಿಕಾರವನ್ನು ಕಿತ್ಕೊಂಡವ್ರು ಯಾರು? ಇದೇ ಬಿಜೆಪಿ. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಮೇತ ಜಾತಿ ಗಣತಿ ಮಾಡಬೇಕು ಅಂದಾಗ LK ಅಡ್ವಾಣಿ ಅವರು ನಾವು ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಅವತ್ತಿನ ಗೃಹ ಸಚಿವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. JDS ವಕ್ತಾರರು ಮಾತಾಡ್ತಾ ಇವರು ಬರೀ ಜಾತಿಯವರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು. 1994ರಲ್ಲಿ ಅವಕಾಶ ಬಂದಾಗ ದೇವೇಗೌಡರು ಮುಖ್ಯಮಂತ್ರಿ, 96 ಪ್ರಧಾನಿ ಅವಕಾಶ ಬಂದಾಗ ದೇವೇಗೌಡರು ಮುಖ್ಯಮಂತ್ರಿ. 2006ರಲ್ಲಿ ಮುಖ್ಯಮಂತ್ರಿ ಅವಕಾಶ ಬಂದಾಗ ಕುಮಾರಸ್ವಾಮಿ ಎಂಟ್ರಿ ಆಗಿದ್ದಾರೆ. ಮೇಡಮ್, 2019ರಲ್ಲಿ ಅವಕಾಶ 18ರಲ್ಲಿ ಅವಕಾಶ ಬಂದಾಗಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ. ಇವತ್ತು ಸಣ್ಣ ಸಮುದಾಯದ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಸಣ್ಣ ಸಮುದಾಯದ ಧರ್ಮ್ ಸಿಂಗ್ ಅವರಾಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ದೇವರಾಜ್ ಅರಸು ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಎಷ್ಟು ಜನರು ಈ ಕಾಂಗ್ರೆಸ್ ಸರ್ವ ಜಾತಿ ಧರ್ಮಗಳನ್ನ ಕೇಳಿದ್ದೀನಿ, ಪ್ರತಿಯೊಬ್ಬರು ಮಾತನ್ನು ಮೇಡಮ್. ಹೀಗೆ ಅನೇಕ ಸಮುದಾಯಗಳ ತಳಮಟ್ಟದ ಸಮುದಾಯಗಳನ್ನ ಎತ್ತುವಂತ ಕೆಲಸವನ್ನ ಮೇಡಮ್ ಅವರೆಲ್ಲ ಮಾತಾಡ್ತಾ ಇದ್ರು. ಇವರೇನು ಕಾಂಗ್ರೆಸ್ನವರು ಅಂತ. ಮೇಡಮ್, 20 ಅಂಶದ ಕಾರ್ಯಕ್ರಮ ಕೊಟ್ವಿ ಶಾಶ್ವತ, ಪಂಚವಾರ್ಷಿಕ ಯೋಜನೆ ಕೊಟ್ವಿ ಶಾಶ್ವತ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಮತ್ಸ್ಯ ಕ್ರಾಂತಿ, ಎಲ್ಲೋ ಕ್ರಾಂತಿ, ಪ್ರತಿಯೊಂದನ್ನು ಸಮೇತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಉಳುವವನಿಗೆ ಹೊಲದೊಡೆಯ ಶಾಶ್ವತ, ಬಿಸಿ ಊಟ ಕೊಡುವಂತ ಯೋಜನೆ ಶಾಶ್ವತ, 18 ವರ್ಷಕ್ಕೆ ವೋಟ್ ಹಾಕುವಂತ ಹಕ್ಕನ್ನು ಕೊಟ್ಟಿದ್ದು ಶಾಶ್ವತ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಏನು ಮೀಸಲಾತಿಯನ್ನು ಕೊಟ್ಟಿದ್ದು ಶಾಶ್ವತ. ಟೈಮ್ ಗೊತ್ತಾ, ಇನ್ನೂ ಉದ್ಧಾರ ಆಗಿಲ್ಲ ಮೇಡಮ್. ಇದು ಏನ್ ಮಾಡಿದ್ರು ಮೇಡಮ್ ಆಗ್ಲೇಬೇಕು. ಉದಾಹರಣೆ ನಿಮಗೊಂದು ಜಾತಿ ಇದೆಯಲ್ಲ ಮೇಡಮ್, ಇವತ್ತಿನ ಚರ್ಚೆ ಆಗ್ಬೇಕು. ನಿಮಗೊಂದು ಜಾತಿ ಇದೆಯಲ್ಲ ಮೇಡಮ್, ವಾಟ್ ಯು ಫೀಲ್? ನಿಮ್ಮನ್ನ ಮಕ್ಕಳಿಗೆ ಇಲ್ಲ, ನಮಗೆ ಜಾತಿಗಳಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಅದನ್ನ ಮೀರಿ ಬದುಕಬೇಕು. ನೋಡಿ, ನೀವು ಕಳೆದ 1 ಗಂಟೆಯಿಂದ ನಾನು ಮಾತಾಡ್ತಿರ್ಬೇಕಾದ್ರೆ ನಿಮಗೂ ಕೇಳಿದೆ, ಇವ್ರಿಗೂ ಕೇಳಿದೆ, ಮಹೇಶ್ ಅವ್ರಿಗೂ ಕೇಳಿದೆ, ಆ ಜಾತಿ ಅನ್ನೋ ಪದನ ತೆಗೆದುಬಿಟ್ಟು ಆ ಫಾರ್ಮ್ ಮಾಡಕ್ಕಾಗಲ್ಲ. ಜಾತಿ ಪದ ತೆಗಿರಿ ಅಂದ್ರು. ಅವರು ಬಿಜೆಪಿ ವಕ್ತಾರರು ಮಾತಾಡ್ತಾ ನಾವು ದಲಿತ ರಾಷ್ಟ್ರಪತಿ ಮಾಡಿದ್ವಿ ಅಂದ್ರು. ಸಂಸತ್ ಒಳಗಡೆ ಪೂಜೆಗೆ ಆ ದಲಿತರನ್ನ ಬಿಟ್ಕೊಳ್ಳಿಲ್ಲ. ದ್ರೌಪದಿ ಮುರ್ಮು ಅವರು ಬಿಟ್ಕೊಳ್ಳಿಲ್ಲ. ಇವತ್ತು 75 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದು ಮೋದಿ ವಿರುದ್ಧ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಆಗ್ತಿರೋ ಸಮಸ್ಯೆಗಳನ್ನ ಫಸ್ಟ್ ಬಗೆಹರಿಸಲಿ, ರಾಜ್ಯದ ಜನ ಸಮಸ್ಯೆ ಬಗೆಹರಿಸಲಿ. ದೊಡ್ಡ ಕನ್ಸು ಕಾಣೋದು ಎಲ್ಲರ ಕೈಲಿ ಆಗುತ್ತೆ, ಅದು ನನಸಾಗಲ್ಲ. ಯಾಕಂದ್ರೆ ಇವತ್ತು ರಾಜ್ಯದ ಅಂಕಿಅಂಶಗಳು ಇವ್ರ ಕೈಯಲ್ಲಿಲ್ಲ. ಇವತ್ತವರೆಗೂ ಒಂದು ಸರಿಯಾದ ಅಂಕಿಅಂಶ ತನಕ ಇಲ್ಲ ರಾಜ್ಯದ. ಇನ್ನು ದೇಶದ ಬಗ್ಗೆ ಎಷ್ಟು ಮಾಡ್ತಾ ಇದ್ದಾರೆ. ಫಸ್ಟ್ ಕೂಡಲೇ ಏನು ಇವತ್ತು ಸುರ್ಜೇವಾಲಾ ಬಂದಿದ್ರಲ್ಲ, ರಾಜ್ಯದ ಮುಖ್ಯಮಂತ್ರಿ ಚೇಂಜ್ ಮಾಡಿ ಮುಂದಿನ ಒಂದು ದಲಿತ ನಾಯಕರು ಯಾರನ್ನ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಅಭಿವೃದ್ಧಿ ಮಾಡಲಿ ಅಂತ ಕೇಳ್ಕೊಂತ ಇದ್ದೀನಿ ನಾನು. ರೈಟ್. ಕಾರ್ಯಕ್ರಮದಲ್ಲಿ ದರ್ಶನ್ ಅವರು, ನಾಗೇಂದ್ರ ಅವರು, ರವೀಶ್ ಅವರು, ಹಾಗೆಯೇ ಮಹೇಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರೂ ಅವರೇ ಇದನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ವೋಟ್ ಬ್ಯಾಂಕಾಗಿ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಅಂತ ಅನ್ನಿಸ್ಕೊಳ್ಳೋ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಹಿಂದುಳಿದ ವರ್ಗಗಳನ್ನು, ದಲಿತರನ್ನು, ಅಲ್ಪಸಂಖ್ಯಾತರನ್ನು ಬಳಸ್ಕೊಳ್ತಿದ್ದಾರೆ. ಆ ರಿಯಲೈಸೇಷನ್ ಆಗಬೇಕು, ಜನಸಾಮಾನ್ಯರಿಗೆ ಒಂದು ರಿಯಲೈಸೇಷನ್ ಆಗಬೇಕು. ಆ ನಿಟ್ಟಿನಲ್ಲಿ ಯಾರಿಗೆ ಮತ ಹಾಕಬೇಕು, ಯಾವ ಜನಪ್ರತಿನಿಧಿ ಆಯ್ಕೆ ಮಾಡಿದ್ರೆ ನಿಮ್ಮ ಕ್ಷೇತ್ರ, ನಿಮ್ಮ ಉದ್ಧಾರ ಅನ್ನೋದಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇದನ್ನು ಮೀರಿ ಒಂದು ಪಕ್ಷ ಬಹುದೊಡ್ಡ ಬದಲಾವಣೆ EICCಯ ಹಿಂದುಳಿದ ವರ್ಗಗಳ ಕೌನ್ಸಿಲ್ ಮುಖಾಂತರ ಆಗುತ್ತೆ ಅಂದರೆ ಆಗಲಿ ಬಿಡಿ. ಒಂದಷ್ಟು ಸಮುದಾಯಗಳ ಮುಂದಕ್ಕೆ ಬರಲಿ, ಅದು ಪ್ರೇರಣೆ ತಗೊಂಡು BJPಯವರು ಜಾತಿ ಗಣತಿ ಮಾಡಲಿ, ಅಲ್ಲೂ ಒಂದಷ್ಟು ಸಮುದಾಯಗಳ ಮುನ್ನೆಲೆಗೆ ಬರಲಿ, ಅವ್ರ ಬದುಕನ್ನು ಕಟ್ಕೊಂಡ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆ ಸಮುದಾಯಗಳ ಮುಂದೆ ಬರಲಿ, ಉದ್ಧಾರ ಆಗಲಿ, ಭಾರತ ವಿಜೃಂಭಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.